ಮೈಶ್ಚ ಪ್ರಸನ್ನ ಭವ ಸರ್ವದಾ. ಶುಭಂ ಭವತು ಕಲ್ಯಾಣೇ ದೃಢ ಆರೋಗ್ಯ ಪ್ರದಾಯಿನೇ ಮಮಾಭಿಷ್ಟಪ್ರದೇ ದೇವಿ ದೀಪದೇವಿ ನಮೋಸ್ತುತೆ. ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವನಿತಾಂ ಲೋಕೈಕ ದೀಪಾಂಕುರಾಂ ದೇವ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಧ್ಯಾಯಾಮಿ ಜಗಜ್ಯೋತಿರೂಪಾಯ ನಮಃ. ಓಂ ರಂಗಳನ್ನ ನಿಮ್ಮ ಕುಲದೇವತೆಯನ್ನ ಗ್ರಾಮಾದಿ ದೇವತೆಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಚಿತ್ರದ ತಂಡದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸಿ ಕಾಪಾಡಲಿ. ಹಾಗೆ ಗುರು ಹಿರಿಯರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಪುಷ್ಪ ಅಕ್ಷತೆ ಎಲ್ಲರೂ ಸ್ವಲ್ಪ ಇಟ್ಕೊಳ್ಳಿ. ಆ ಕಡೆ ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ ಹೇಳಿ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮೋ ನಮಃ. ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ, ಶ್ರೀ ಪರಾಂಕೃತಾಸಾಯ ನಮಃ, ಶ್ರೀಮನ್ನಾಥಮುನಿಯೇ ನಮಃ, ಶ್ರೀ ಪುಂಡರೀಕಾಕ್ಷಾಯ ನಮಃ. ಗುರು ಪರಂಪರ ದೇವತಾಭ್ಯೋ ನಮೋ ನಮಃ. ಹಾಗೆ ಸಮಸ್ತ ವಿಘ್ನಗಳು ನಿವಾರಣೆಯಾಗಿ ಸಕಲ ಕಾರ್ಯಗಳನ್ನು ಜಯಪ್ರದವಾಗಿ ನೆರವೇರಿಸಿ ಕಾಪಾಡಲಿ ಅಂತೇಳಿ ಆ ವರಸಿದ್ಧಿ ವಿನಾಯಕನನ್ನ ಭಕ್ತ ವಿಘ್ನ ವಿನಾಶಕನನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಸಮಸ್ತ ವಿಘ್ನಂ ನಿರ್ವಿಘ್ನೇನ ಪರಸಮಾಪ್ಯರ್ಥಂ ಸಕಲ ಕಾರ್ಯ ದಿಗ್ವಿಜಯ ಪ್ರಾಪ್ತ್ಯರ್ಥಂ ನಿರ್ವಿಘ್ನ ಮಹಾಗಣಪತಿ, ವಿಶ್ವಕ್ಸೇನ ಮಹಾಗಣಪತಿ, ಸಂಕಷ್ಟರ ಮಹಾಗಣಪತಿ, ನಾಟ್ಯ ಗಣಪತಿ, ಮೋಕ್ಷ ಗಣಪತಿ, ಸಿದ್ಧಿ ಗಣಪತಿ, ವಿದ್ಯಾ ಗಣಪತಿ, ಬುದ್ಧಿ ಗಣಪತಿ ದೇವತಾ ಪ್ರಾರ್ಥನಾ ಪೂಜಾಂಚ ಕರಿಷ್ಯೆ. ಓಂ ಗಣಾನಾನ್ ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವಿನಾಭೂಪಶ್ರವಸ್ತಮಂ. ಅಸೇಜಮಾನಸ ಗೋತ್ರೋದ್ಭವಸ್ಯ. ನಿಮ್ಮ ಗೋತ್ರಗಳನ್ನು ಮನಸ್ಸಲ್ಲಿ ಹೇಳ್ಕೊಳ್ಳೋದು. ಗೋತ್ರ ಗೊತ್ತಿದ್ರೆ ಗೋತ್ರ, ಶಿವಗೋತ್ರ, ವಿಷ್ಣು ಗೋತ್ರ ಹೇಳ್ಕೊಳ್ಳಿ. ನಿಮ್ಮ ಹೆಸರುಗಳನ್ನು ಹೇಳ್ಕೊಳ್ಳಿ. ಹಾಗೆ ರಾಶಿ ನಕ್ಷತ್ರಗಳನ್ನು ಹೇಳ್ಕೊಳ್ಳಿ. ಹೇಳಿ. ಮಮ ಸಹ ಕುಟುಂಬಸ್ಯ ನಾನಾ ಗೋತ್ರೋದ್ಭವಸ್ಯ ನಾನಾ ನಾಮಧೇಯಸ್ಯ ಸಮಸ್ತ ಅಸ್ಮಿನ್ ನಾಮಾಂಕಿತ. ಈ ಒಂದು ಚಿತ್ರದ ತಂಡದ ಹೆಸರು ಹೇಳಿ. ಅಂದ್ರೆ ಚಿತ್ರದ ಹೆಸರು ಎಲ್ರು ನಾಮಾಂಕಿತ ಚಿತ್ರೀಕರಣ ತಂಡೆ ಸಮಸ್ತ ಅಧಿಕಾರ ವರ್ಗ, ಕಾರ್ಮಿಕ ವರ್ಗ, ಪರಿಚಾರಕ ವರ್ಗ, ಸಮಸ್ತ ಭಕ್ತಜನಾನಾಂ ಅನುಕೂಲಂ ಪ್ರಯಶ್ಚ ಪ್ರತಿಕೂಲಂ ನಾಶಯ ಆಪದೋ ನಾಶಯ ಸಂಪದೋ ವರ್ಧಯ ಆಯುರ್ ವರ್ಧಯ ಸಕಲ ಮನೋರಥಾನ್ ಸಾಧಯ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ. ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಃ ಶೃಣ್ವನ್ನೋತಿರಸ್ಥಿತ ಸಾಧನಂ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಮನಸ್ವಾಭಿಷ್ಟ ಪ್ರಾರ್ಥನಂ ಸಮರ್ಪಯಾಮಿ. ಆ ಪುಷ್ಪಾಕ್ಷತೆಗಳನ್ನ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ವಿಘ್ನಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಸಮರ್ಪಣೆ ಮಾಡಿ. ಹಾಗೆ ಸಂಕಲ್ಪ ಅಂತ ಹೇಳಿದ್ರೆ ಏನು ವಿಚಾರವಾಗಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದೇವೆ ಆ ವಿಚಾರವನ್ನ ನಿಮ್ಮ ಮನೆ ದೇವರಿಗೆ ಇಷ್ಟ ದೇವರಿಗೆ ಆ ಪಾರ್ವತಿ ಪರಮೇಶ್ವರರಿಗೆ ವಿಚಾರವನ್ನು ಹೇಳ್ತಕ್ಕಂಥದ್ದೇ ಸಂಕಲ್ಪ ಅಂತ ಹೇಳಿ 2 ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಸ್ವಲ್ಪ 2 ಅಕ್ಷತೆಯನ್ನ ಎಡಗೈಯಲ್ಲಿ ಹಾಕೊಳ್ಳೋದು. ಬಲಗೈ ಮೇಲ್ಗಡೆ ಮುಚ್ಚಿ ನಿಮ್ಮ ಮನೆ ದೇವರನ್ನ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಡಗೈಯಲ್ಲಿ ಅಕ್ಷತೆ, ಬಲಗೈ ಮೇಲ್ಗಡೆ ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೇಳಿ. ಮಮ ಸಹ ಕುಟುಂಬಸ್ಯ ನಾನಾ ಗೋತ್ರೋದ್ಭವಸ್ಯ ನಾನಾ ನಾಮಧೇಯಸ್ಯ ಸಮಸ್ತ ಅಸ್ಮಿನ್ ನಾಮಾಂಕಿತ ಕೋಕೇನ್ ನಾಮಾಂಕಿತ ಚಿತ್ರೀಕರಣ ತಂಡೆ ಸಮಸ್ತ ಭಕ್ತಜನಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ್ಯಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಪುತ್ರ ಪೌತ್ರಾಭಿ ವೃದ್ಧ್ಯರ್ಥಂ ಮಮ ಮನೋವಾಂಚಿತ ಫಲಸಿದ್ಧ್ಯರ್ಥಂ ತಸ್ಮಿನ್ ನಾಮಾಂಕಿತ ಚಿತ್ರೀಕರಣ ಆರಂಭಕಾಲ ಮುಹೂರ್ತ ಶುಭ ಮುಹೂರ್ತ ಅಂಗಭೂತಂ ಪಾರ್ವತಿ ಪರಮೇಶ್ವರ ಸಮೇತ
ಸಿದ್ಧಿ ಬುದ್ಧಿ ಶಕ್ತಿ ಸಮೇತ ಸಂಕಷ್ಟಹರ ಮಹಾಗಣಪತಿ ನಾಟ್ಯ ಗಣಪತಿ ಮೋಕ್ಷ ಗಣಪತಿ ಸಿದ್ಧಿ ಗಣಪತಿ ವಿದ್ಯಾ ಗಣಪತಿ ಸಮೇತ ಹಳ್ಳಿ ಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಮೇತ ಮಮ ಕುಲದೇವತಾ ಇಷ್ಟದೇವತಾ ಗ್ರಾಮಾಧಿದೇವತಾ ಸಹಿತ ಸಮಸ್ತ ಪರಿವಾರ ದೇವತಾ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧ್ಯರ್ಥಂ ಯಥಾಶಕ್ತಿ ಯಥಾಭಕ್ತಿ ಯಥಾಮತಿ ಪ್ರಾರ್ಥನಾ ಪೂಜಾಂಚ ಕರಿಷ್ಯೆ ಅಂದ್ರೆ ಈ ರೀತಿಯಾಗಿ ಒಂದು ಚಿತ್ರೀಕರಣದ ಆರಂಭದ ಸಮಯ ಶುಭ ಮುಹೂರ್ತವಾಗಲಿ. ಒಂದು ಚಿತ್ರೀ ತಂಡದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಸನ್ಮಂಗಳವನ್ನ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಯಥಾಶಕ್ತಿಯಾಗಿ ಯಥಾಭಕ್ತಿಯಾಗಿ ನಾವು ಪ್ರಾರ್ಥನಾ ಪೂಜಾದಿಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಯನ್ನು ಮರೆಯನ್ನು ಆಲಿಸಿ ನಮ್ಮೆಲ್ಲರಿಗೂ ಕೂಡ ಸನ್ಮಂಗಳವನ್ನ ಅನುಕರಿಸಿ ಕಾಪಾಡಿ ಅಂತ ಹೇಳಿ ನಿಮ್ಮ ಇಷ್ಟ ದೇವತೆಯನ್ನ ಕುಲದೇವತೆಯನ್ನ ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಡೋದು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮೋ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಜಾತವೇದಸೇ ಸುನವಾಮ ಸೋಮ ಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಶತ್ ತದು ದುರ್ಗಾಣಿ ವಿಶ್ವಾನಾವೇವ ಸುಂದರಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಭೂರ್ಭುವ ಸ್ವಃ ಪಾರ್ವತಿ ಪರಮೇಶ್ವರ ಸಮೇತ ಶ್ರೀಮನ್ಮಹಾಗಣಪತಿ ಸಮೇತ ವಳ್ಳಿ ಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಮೇತ ಸಮಸ್ತ ಪರಿವಾರ ದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆವಾಹಿತ ಸಮಸ್ತ ಪರಿವಾರ ದೇವತಾಭ್ಯೋರ್ಮೋ ನಮಃ. ಮಂತ್ರಸ್ನಾನಂ ಶುದ್ಧೋದಕಸ್ನಾನಂ ಕರಿಷ್ಯೆ. ಓಂ ತ್ವಚ್ಚಯೋರ್ಹಾರುಣೀಮಹೇ ಘಾತೈ ಯಜ್ಞಾಯ ಘಾತೈ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ. ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ವೈಶ್ವರ್ಯಂ ಶಂ ನೋ ಅಸ್ತುದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರಸ್ನಾನಂ ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಅಲಂಕರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಆಭರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಉಪವಿಧಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಪಾರ್ವತಿ ಪರಮೇಶ್ವರ ಸಮೇತ ಸಮಸ್ತ ಪರಿವಾರ ದೇವತಾಭ್ಯೋರ್ಮೋ ನಮಃ. ಹರಿದ್ರಾ ಸಿಂಧೂರಂ ಸಮರ್ಪಯಾಮಿ. ಪಾರ್ವತಿ ಪರಮೇಶ್ವರ ಸಮೇತ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಕುಂಕುಮ ಸಿಂಧೂರಂ ಸಮರ್ಪಯಾಮಿ. ಪ್ರಾಣೋ ಬ್ರಹ್ಮಕಂ ಬ್ರಹ್ಮ ಮಹಾಪಾತಕನಾಶಯತಿ ಕುಂಕುಮಂ. ದಿವ್ಯ ಪರಿಮಳ ಗಂಧಾಂ ಧಾರಯಾಮಿ. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ. ಈಶ್ವರೀಗಂ ಸರ್ವಭೂತಾನಾಂ ತ್ವಾಮಿಹೋಪಪ್ಪಯೇ ಶ್ರಿಯಂ. ದಿವ್ಯ ಪರಿಮಳ ಗಂಧಾಂ ಧಾರಯಾಮಿ. ಆಯನೇತಿ ಪ್ರಾಣೇ ದೂರ್ವಾರೋಹಂತು ಪುಷ್ಪನ್ ಹೃದಾಚ ಪುಂಡರೀಕಾಣಿ ಸಮುದ್ರಶುಭ್ರಾಯಮೇ ಅಕ್ಷತಾಂ ಸಮರ್ಪಯಾಮಿ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಕಪಿಲಾಯ ನಮಃ. ಗಜಕರ್ಣಿಕಾಯ ಲಂಬೋದರಾಯ ನಮಃ. ವಿಕಟಾಯ ನಮಃ. ವಿಘ್ನರಾಜಾಯ ನಮಃ. ಧೂಮ್ರಕೇತವೇ ನಮಃ. ಗಣಾಧ್ಯಕ್ಷಾಯ ನಮಃ. ಬಾಲಚಂದ್ರಾಯ ನಮಃ. ಕುಮಾರ ಗುರುವೇ ನಮಃ. ಈಶ್ವರಪುತ್ರಾಯ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಪಾರ್ವತಿ ಪರಮೇಶ್ವರ ಸಮೇತ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಕದಳಿ ಫಲ ನಾರಿಕೇಳ ಕಾಶ್ಮೀರಿ ಫಲ ಬಹುಬೀಜ ಫಲನ ಧೂಪದೀಪಾನ್ ದರ್ಶಾಯಾಮಿ. ಏಕಾರತಿ ಮಂಗಳ ನೀರಾಜನಂಚ ಕರಿಷ್ಯೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್. ಪಾರ್ವತಿ ಪರಮೇಶ್ವರ ಸಮೇತ ಸಮಸ್ತ ಪರಿವಾರ ದೇವತಾಭ್ಯೋ ನಮೋ ನಮಃ. ವರಮಹಾಲಕ್ಷ್ಮಿ ವೈಭವ ಮಹಾಲಕ್ಷ್ಮಿ ಅಷ್ಟಮಹಾಲಕ್ಷ್ಮಿ ದೇವತಾಭ್ಯೋ ನಮೋ ನಮಃ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮರ ಬ್ರಹ್ಮಣೇ ನಮೋ ನಮಃ. ಸಮಸ್ತ ಪರಿವಾರ ದೇವ ಸಂಪೂರ್ಣ ಕೃಪಾ ಕಟಾಕ್ಷ ವೀಕ್ಷಣ ಸಮೃದ್ಧ್ಯರ್ಥಂ ಸಮಸ್ತ ಅಪರಾಧ ಕ್ಷಮಾಪಣಾರ್ಥಂ ಸಮಸ್ತ ಸನ್ಮಂಗಳಾವಾಪ್ತ್ಯರ್ಥಂ ಮಂಗಳ ನೀರಾಜನಂಚ ಕರಿಷ್ಯೆ. ಓಂ ನಮೋ ರಾತಪತಯೇ ನಮೋ ಗಣಪತಯೇ ನಮಃ. ಪ್ರಮದಪತಯೇ ನಮಸ್ತೆ ಸ್ಥೂಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಗಿರಣ್ಯಪಾತ್ರ ಮದೋ ಪೂರ್ಣಂ ದದಾತಿ ಮದವ್ಯೋ ಸಾನೀತಿ ಏಕದಾ ಬ್ರಹ್ಮಣ ಉಪರತಿ ಏಕದೈವ ಯಜಮಾನಾಯುಸ್ತೇಜೋ ದದಾತಿ. ಸಮಸ್ತ ಪರಿವಾರ ದೇವತಾಭ್ಯೋ ನಮೋ ನಮಃ. ಸಮಸ್ತ ಸನ್ಮಂಗಳಾವಾಪ್ತ್ಯರ್ಥಂ ಸಮಸ್ತ ಅಪರಾಧ ಕ್ಷಮಾಪಣಾರ್ಥಂ ಮಂಗಳ ನೀರಾಜನಂ ಸಂದರ್ಶಯಾಮಿ. ಕಲ್ಯಾಣಾತ್ಮಕಾತ್ರಾಯ ಕಾಮಿತಾಲ್ಪಪ್ರದಾಯೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳ ನೀರಾಜನಂ ಸಂದರ್ಶಯಾಮಿ. ರಕ್ಷ ರಕ್ಷಾಂಧಾರಯಾಮಿ ನಮಸ್ಕರೋಮಿ. ಜೈ ಇಂದಿರಾರಮಣ ಗೋವಿಂದ. ಜೈ ಇಂದಿರಾರಮಣ ಗೋವಿಂದ ಗೋವಿಂದ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ.
ಸೀತಾರಾಮಚಂದ್ರ ಸ್ವಾಮಿ ಮೇ ಪಾದಪದ್ಮಲಗಿ ಗೋವಿಂದ 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 ಹಂತವರಿಗ ಕ್ಷಯವಾಗಲಿ ಗೋವಿಂದ ಗೋವಿಂದ ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಆಮೇಲೆ ಮಾಧ್ಯಮದವ್ರು ಅಂತ ತಿಳ್ಕೊಬೇಕು, ಹೀರೋಯಿನ್ ಮಂಗಳಾರತಿಗೆ ದುಡ್ಡು ಹಾಕಿಲ್ಲ ಅಂದ್ಬಿಟ್ಟು ಕಡಿಮೆ ಪೇಮೆಂಟ್ ಕೊಟ್ಟವ್ರೆ ಅಂತ ದುಡ್ಡು ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ. ನಾವು ಕೊಡೋದು ನಮ್ಮ ಕೆಲಸ ಬೇಕು ಮಾಡಿದ್ದೀವಿ. ಅಲ್ಲ ಪ್ರಥಮ್ ಕೊಡ್ಲಿಲ್ವಲ್ಲ, ಯಾಕೆ ಅವ್ರು ಪ್ರೀತಿ ಇದ್ರೆ ಅವ್ರು ಹಾಕ್ಬೋದು. ಸುಮ್ಮನೆ ಹೇಳಿದ್ವಿ ಇಲ್ಲ ಬಿಡಿ ಅವರು ಬರೀ ಹಾರ್ತಿನೋ ತಗೋಬಾರ್ದು. ಕಾಂಚನಂ ಕರ್ಮ ಮೋಚನಂ ಅಂತ ವಿಚಾರ ಕೈ ಹಿಡ್ಕೊಂಡು ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಇಲ್ಲ, ನೀವು ಕೊಟ್ಟಿದ್ದ ಕಾಣಿಕೆ 500 ತಗೊಂಡೋಗಲ್ಲ, ನಿಮ್ಮ ಹೆಸರಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿದ್ರೆ, ರಾಜ ಮಹಾರಾಜರ ಕಾಲದಲ್ಲಿ ಸುವರ್ಣ ಪುಷ್ಪ ಅಂದ್ರೆ ಬಂಗಾರದ ನಾಣ್ಯಗಳನ್ನು ಅರ್ಪಣೆ ಮಾಡ್ತಾ ಇದ್ರಂತೆ. ಅದಕ್ಕೆ ಬದಲಾಗಿ ಇವತ್ತಿನ ಕಾಲದಲ್ಲಿ ಇದೇ ಸುವರ್ಣ ಪುಷ್ಪ ಅಂತ ಹೇಳಿ ಅದನ್ನ ಸಮರ್ಪಣೆ ಮಾಡೋದು. ಹೇಳಿ, ಸಮಸ್ತ ಪರಿವಾರ ದೇವತಾ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಸರ್ವೋಪಚಾರ ಸಮಸ್ತ ರಾಜೋಪಚಾರ ಭಕ್ತೋಪಚಾರ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ನಿಮ್ಮ ಕೋರಿಕೆಯನ್ನ ಪ್ರಾರ್ಥನೆ ಮಾಡ್ಕೊಂಬಿಡಿ. ಭಗವಂತನ ಎಲ್ಲಾ ರೀತಿಯಾಗಿ ಅಭಿವೃದ್ಧಿಯನ್ನ ಅನುಕೂಲನ ಕೊಟ್ಟು ಕಾಪಾಡು. ಯಶಸ್ಸನ್ನು ಪೂಜೆ ಮಾಡ್ತಿದ್ದಂಗೆ ಹೇಳಿದ್ರು, ಅಲ್ಲಿ ಗಮನಿಸ್ತೇನೆ ನಾನು. ಬಲಗಡೆಯಿಂದ ಪ್ರಸಾದವಾಗಿ ಓಂ ತದೇವ ಲಗ್ನಂ ಸುದಿನಂ. ಲೈಟ್ ಯಾರು ಹಿಂದಗಡೆ ಈ ಕಡೆ ಅವ್ರು ರೆಡಿ ಮಾಡ್ತಾರೆ ಕ್ಲಾಪ್ಗೆ. ಬಿಟ್ಟು ಹೋಗ್ಬೇಡ ನೀನು. ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವಹಿತಾಂ ಲೋಕೈಕ ದೀಪಾಂಕುರಾಂ. ಪ್ರಥಮ್ ಈ ಕಡೆ ಬಮ್ಮ. ಬಾ ಬಾ ಪ್ರಥಮ್ ಈ ಕಡೆ ಬಾ ಅಣ್ಣ. ಒಂದು ಭಾಸ್ಕರ್ ಹಂಗೆ ಒಂದು ನಿಮಿಷ ಹಂಗೆ ನಿಂತ್ಕೊಳ್ಳಿ. ಒಂದೊಂದು ಫೋಟೋ, ಒಂದು ಸ್ಟಿಲ್ಲು. ಮೇಡಮ್ ಬನ್ನಿ, ಈ ಕಡೆ ಬನ್ನಿ. ಅವ್ನು ಬಿಡಲ್ಲ, ಪ್ರಥಮ್ ಭಯ ಪಡ್ತಾನೆ. ಬಮ್ಮ, ನೀ ಬಮ್ಮ, ಅಲ್ಲಿ ಬಮ್ಮ. ಭಾಸ್ಕರ್ ಸ್ವಲ್ಪ ಹಿಂದೆ ಸರ್. ಪ್ರಥಮ ಇಲ್ಲೇ ಅವ್ರು ಆರಾಮಾಗಿರ್ತಾರೆ ಬಿಡೋಣ. ಪ್ರಥಮ ಒಬ್ಬರನ್ನ ಕಾಣಿಸ್ತಾರೆ, ನಾವು ಕಾಣಿಸ್ತಾ ಇದ್ದೇವೆ. ಪ್ರಥಮ ನಾನ್ ಪ್ರಥಮ, ಓಂ ಸರ್ ಅಪ್ರತಿಮ. ಅವ್ರು ಬಿಡಿ, ಹುಲಿ ಹುಲಿ ಸಿಂಹ. ಇಲ್ಲಿ ಓಂ ಸರ್ ಪ್ರಥಮ ಹತ್ರ ಬಾ. ಹಂಗೆ ಕಷ್ಟ ಇದೆ. ರೆಡಿ ರೆಡಿ ಪಾಟೀಲ್ ಸರ್. ಬರ್ರಪ್ಪ, ಕ್ಲಾಪ್ ಬರ್ರ. ಕ್ಲಾಪ್ ಕ್ಲಾಪ್ ಎಲ್ಲ ಬರ್ರ, ಎಲ್ಲ ಹಿಂದೆ ಬರ್ರ. ಎಲ್ಲ ಹಿಂದೆ ಬೇಡ, ಎಲ್ಲ ಹಿಂದೆ ಬೇಡ. ಆಮೇಲೆ ಏನಾಗೋಣ. ಎಲ್ಲ ಕೆಳಗಡೆ ಬನ್ನಿ, ಎಲ್ಲ ಕೆಳಗಡೆ ಬನ್ನಿ. ಸರ್ ಇನ್ನ ಇದಾಗಿಲ್ಲ, ಬಟರ್ ಪೇಪರ್ ಹಾಕ್ತಾರೆ. ಒಂದು ನಿಮಿಷ. ಸಿಂಹದ ಮರಿ ಇರ್ಬೋದು, ಹುಳಿ, ಕಲಸಪಳ್ಯ, ಹಾಂ ಸ್ವಲ್ಪ ಸೈಡು ಅಣ್ಣ. ಬರಲ್ಲ ಎಲ್ಲರೂ. ಕರೋ ಸರ್, ಕರೋ ಸರ್ ರೆಡಿ. ಹುಡುಕಲ್ದೆ ಯಾವುದೋ ಚೂರು ಕ್ಯಾಮ್ರಾ. ಸರ್ ಓಂ ಸರ್ ಇಲ್ಲಿ ಬೇಗ ಬೇಗ ಹಿಂದೆ ಬಾ, ಸ್ವಲ್ಪ ಬೇಗ. ಸಂತು ಈ ಕಡೆ ಬಾ, ಈ ಕಡೆ ಬಾ. ಕೌರವ ಪಕ್ಕ ಒಂದೇ ಬಣ್ಣ, ಹಿಂದೆ ಬಣ್ಣ. ಅಣ್ಣ ಗುರು ಸ್ವಲ್ಪ ಸೈಡು. ಸಂತು ರೆಡಿ. ಕ್ಯಾಮ್ರಾ ಡೌನ್ ಮಾಡಿ ಮುಂದೆ. ಕ್ಯಾಮ್ರಾ ಸರ್ ನೀವೇ ನೀವು ಕರ್ಮ ಹೇಳಬೇಕು. ನೀವು ಕ್ಯಾಮ್ರಾ ಈ ಕಡೆ ಬನ್ನಿ, ಸೈಡ್ ಬನ್ನಿ, ಎಲ್ಲ ಸೈಡ್ ಬನ್ನಿ. ಬರ್ರ ಈ ಕಡೆ ಆಲ್ ದ ಬೆಸ್ಟ್.
ಸರ್ ಒಂಚೂರು ಡೌನ್ ಸರ್. ಇದು ಓಕೆ. ಫೋನ್ ಪ್ರಥಮ್ ನಗರಿ ಏನ್ರಿ ಬಂದಿರ ಕ್ಯಾಮ್ರಾ ರೆಡಿ ಸರ್ ಬಿಸಿ ಬಿಡಿ ಸರ್ ಒಂದು ನಿಮಿಷ ಓಂ ಬಿಹಾರ್ ಬಂದ್ಬಿಡಿ ಈ ಕಡೆ ಬನ್ನಿ ಇಂದಾಪುರ ಇಲ್ಲ ಹೀರೋ ಇಲ್ಲ ಸರ್ ಕುಮಾರ್ ಸರ್ ಅವ್ರ ಮುಂದೆ ಹಿಂದೆ ಬರಡಿ ರೆಡಿ ಸರ್ ಪಾಟೀಲ್ ಸರ್ ಓಕೆ 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 ಇಲ್ಲ ಅಂತ ಮುಂದೆ ಬಾ ಸರ್. ಅಣ್ಣ ಓಕೆ ಓಕೆ ಅಣ್ಣ ಸ್ವಲ್ಪ ಒಳಗಡೆ ಯಾರು ಬನ್ನಿ ಆಯ್ತಾ. ಒಂದು ನಿಮಿಷ ಸ್ವಲ್ಪ ಇನ್ನು ಬ್ಯಾಕ್ ರೆಡಿ ಹಾಗೆ ಎಲ್ಲ ಬೆಸ್ಟ್ ಸರ್ ಕೆಲಸ ಮಾಡೋದ ಬನ್ನಿ ಸರ್. ಕೆಲಸ ಆಯ್ತು ನೋಡಿ ಸರ್ ಹೋಗೋಣ. ಅಂದ್ರೆ ಫಿಲಮ್ ಡೈಲಾಗ್ ಹೊಡೆದಿದ್ದು ಅದೇ ಮುಂದೆ ಬರಬೇಕು. ಎಲ್ಲ ಶಾರ್ಟ್ ಇದೆ ಅಲ್ಲ ವೈರಲ್ ಶಾರ್ಟ್ ಇರಬೇಕು. ಬನ್ನಿ ಅದಕ್ಕೆ ನೀವು ಸರ್ ಮೈಕ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ರಿಮೋಟ್ ಮೈಕ್ ಕೊಡಿ ಇದಿಲ್ಲ ವಿಚಾರಿಲ್ಲ ವಿಚಾರ ವೀರೇ ಎಸ್ ಮೊದಲಾಗಿ ನಮ್ಮ ಪದವಿ ಎಲ್ಲ ಮಾಧ್ಯಮಿಕರಿಗೆ ನಮಸ್ಕಾರ. ಸಿನಿಮಾ ಸ್ವಾರಸ್ಯ ಪ್ರೊಡಕ್ಷನ್ ಬ್ಯಾನರ್ ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಸರ್ ಹಾಕ್ಕೊಳ್ಳಿ ಅದರಲ್ಲೂ ಕೂಡ ಮಾಡಿ ಅವ್ರ ಕೈಲೇ ಫೈಟ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಬ್ರೇಕ್ ತಗೋತಿರ್ಬೇಕು ಅಂತ ಕೇಳಿ ಮಾಡಿದ್ರು. ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು. ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ನೆಕ್ಸ್ಟ್ ನಮ್ಮ ಉಳಿಸ್ಕೊಂಡ್ರು. ಅದೇ ಪ್ರೀತಿಲಿ ಸರ್ ಕೂಡ ಎಲ್ಲ ಆದಾಗ ಶುರುವಾಗಿದ್ದು ಭಯಂಕರದಲ್ಲಿ ಇದು ಮಾಡ್ಕೊಳ್ತೀನಿ. ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈ ಹಿಡಿತು. ನಾನು ಎಲ್ಲಿ ದುಡ್ದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದೆ. ಪ್ರಯತ್ನ ಮಾಡೋಣ ಎಲ್ಲರೂ ನಮಗೆ ನಮ್ಮ ಕಡೆಗೆಲ್ಲ ಬಿಸಿ ಪಾಠ ಎಲೆಕ್ಷನ್
ಇವ್ರು ತಗೊಂಡು ಒಂದು ವಿಶೇಷವಾದ ಡಿಸಿಷನ್ ಅವರಿಂದ ಗೊತ್ತಿಲ್ಲ. ನನ್ನ ನಟಬಾಯಿ ಕರ್ನಾಟಕದಲ್ಲಿ ತುಂಬ ಶೂಟ್ ಮಾಡ್ತಾ ಇದ್ದಾರೆ. ದೇಹ ಗಟ್ಟಿಯಾಯಿತು, ನಟಭಯಂಕರಲ್ಲಿ ಮುಂದುವರಿತು. ನಟದ ಬಗ್ಗೆ ನೋಡಿದವ್ರ ಪ್ರಥಮ ನಿಮ್ಮದು ಅದೆಲ್ಲ ಒಂದು ಅದ್ಭುತವಾದ ಕಲಾವಿದರು. ಏನೇ ಬರೆದರೂ ಅದ್ಭುತವಾದ ಇಲ್ಲ ಹೊರಟು ಮಾಡಲ್ಲ. ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ. ನಾವು ಅವ್ರನ್ನ ಹತ್ತಿರದಿಂದ 1 to 1 ನೋಡಿದ್ವಿ ಬಿಗ್ ಬಾಸ್ ಮಲ್ಲಿ. ಸೊ ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರು ಏನಾರು ಅಂದ್ಕೊಳ್ಳಿ, ಯಾಕೆಂದರೆ ಬೈಬಾರ್ದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ. ನಮ್ದು ಅವ್ರದ್ದು ಒಡೆದಾಟದ ತನಕ ಹೋಗಿತ್ತು. ಚುಚ್ಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮನಿದ್ದೀವಿ ಅಷ್ಟೇ. ಮದುವೆಗೆ ಬರ್ತೀನಿ, ಆಯ್ತು ಸರ್ ಇನ್ನು 20 ನಿಮಿಷ ಸರ್ 8ವರೆಗೆ ಕಳಿಸ್ಕೊಟ್ಬಿಡ್ತೀರಾ ಅಲ್ವಾ ಸರ್? ಫಿಕ್ಸು ಸರ್. ಸಿನಿಮಾ ಬಗ್ಗೆ ಹೇಳ್ತೀನಿ. ಸೊ ಇದು ವಿಚಾರ ಹೇಗೆ ಅಂದರೆ 1990ರಲ್ಲಿ ಈ ಟೆರರಿಸಮ್ ಹೇಗಿತ್ತು ಅಂದರೆ ಪಾಕಿಸ್ತಾನದಿಂದ ನುಸುಳುಕೋರು ಬಹಳಷ್ಟು ಜನ ಬರ್ತಾಯಿದ್ರು ಕಾಶ್ಮೀರ ಮಾರ್ಗವಾಗಿ. 99-2000 ಕಾರ್ಗಿಲ್ ವಾರ ಆಯಿತು. 2010-11 ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು. 11-12 ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು. 13 ಆರ್ಮ್ಸ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು. 13-14 ಇದೆಲ್ಲ ಮನಗೊಂಡು ದಿಸ್ ವಿಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ. ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ 2016ರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ. ಅಂದರೆ ಫೇಕ್ ಕರೆನ್ಸೀಸ್ ಜಾಸ್ತಿ ಆಗಬಾರ್ದು ಅಂತ. 17, 18, 19, 20 ಪುಟ್ಟ ಪ್ರಮಾಣದ ಡ್ರಗ್ ಬರ್ತಿರುತ್ತೆ. ಸೊ ಒಂದು ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕೊಕೇನ್ ಭಾರತಕ್ಕೆ ಬಂದಾಗ ಅದನ್ನು ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲ್ಯಾನ್ ಮಾಡ್ತಾರೆ? ಇಂಟರ್ಪೋಲ್, NIA, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಕೊಕೇನ್ ಅನ್ನೋದೇ ಕತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ KGF ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರುತ್ತೆ ಸರ್. ಒಂದೇ ಮಾತು, ಕಂಪ್ಲೀಟ್ ಆ್ಯಕ್ಷನ್ ಕ್ರೈಮ್ ಸಬ್ಜೆಕ್ಟ್ನ ಶರಣ್, ಚಿಕ್ಕಣ್ಣ, ಸಾಧು ಕೋಕಿಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಹಿಲೇರಿಯಸ್ ಆಗಿ ಇಟ್ಕೊಂಡು ಮಾಡ್ತಾರೆ ಸರ್. ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋ ನನ್ನ ಪ್ಲಾನು. ನಮ್ಮನ್ನೆಲ್ಲ ಆ್ಯಕ್ಷನಲ್ಲೇ ನೋಡ್ತಿರ್ತಾರೆ. ನಾನೇನೋ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದೆ, ಸಮಥಿಂಗ್ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಇದ್ದೆ ಅಂದಾಗ ಸರ್ ಈ ಥರದೊಂದು ಸಬ್ಜೆಕ್ಟ್ ಇದೆ ಮಾಡೋಣ, ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅಂದ್ಕೊಂಡ್ವಿ. ಎಲೆಕ್ಷನ್ ಬಂತು. ನಾನು ಒಂದು ಪ್ರಮುಖವಾದ ಪಾತ್ರ ಅಂದರೆ ಸಿನಿಮಾದಲ್ಲಿ ಕಥೆ ನಾಯಕ ನಾನು ನೀವು ಹೇಳೋ ಪ್ರಕಾರ ಏನದು ಅದು ಸಿನಿಮಾದಲ್ಲಿ ನೋಡಿ ಸರ್. ಕೆಲವು ಸರ್ ಎಷ್ಟು ಹೇಳ್ಬೋದು ಅಷ್ಟು ಹೇಳಿದ್ದೀನಿ ಸರ್. ಕೊಕೇನಂದ್ರೇನು, ಯಾಕೆ ಅದು ಬಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸರ್. ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ. ಜಾಸ್ತಿ ಪ್ರಸಾದ ಬೇಕು ಅಂದರೆ ಕ್ಯೂವಲ್ಲಿ ಹೋಗಿ ತಗೋಬೇಕು ಸರ್. ಹಂಗೆ ಸರ್ ಇದು ಟೀಸರ್ ಸರ್. ಇದು ಟೀಸರು ಸರ್. ಇನ್ನೊಬ್ರು ಇದ್ದಾರೆ, ಎಲ್ಲವನ್ನೂ ಅನೌನ್ಸ್ ಮಾಡ್ತೀವಿ. ಇನ್ನೂ ತುಂಬ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದ್ದಾರೆ. ರವಿ ಕಾಳೆ ಸರ್ ಈಸ್ ತುಂಬ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ. ಶಶಿಕುಮಾರ್ ಸರ್ ಇದ್ದಾರೆ ಆ್ಯಂಡ್ ನಮ್ಮ ಮುನಿಯವರಿದ್ದಾರೆ. ತುಂಬ ದೊಡ್ಡ ಕಲಾವಿದರ ತಂಡ. ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ. ನಾನೊಬ್ಬನೇ ಹ್ಯಾಂಡ್ಸಮ್ ಆಗಿರ್ತಾನೆ. ನಾನು ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ, ಯಾಕೆಂದರೆ ನಿಮಗೂ ಗಡ್ಡ ಇಲ್ವಾ? ಓಕೆ. ಸೊ ಇವ್ರಿಗೂ ಗಡ್ಡ ಇಲ್ಲ. ಸೊ ಅಂದರೆ ಅಟ್ಲೀಸ್ಟ್ ಹ್ಯಾಂಡ್ಸಮ್ ಆಗಿ ಕಾಣೋದು ಒಂದು 3-4 ಜನ, ನಾನು ಸರ್ 3-4 ಜನ ಓಂ ಸರ್. ಸೊ ಒಂದು ವಿಶೇಷವಾದ ಆ್ಯಕ್ಷನ್ ಪ್ಯಾಕೆಡ್ ಪೇಟ್ರಿಯಾಟಿಸಮ್ ವಿತ್ ರೊಮ್ಯಾಂಟಿಕ್ ಕಾಮಿಡಿ. ನಮ್ಮದು ಮಾಮೂಲಿ ಅವ್ರ ಜೊತೆಗೆ ನಮ್ಮದು ಇಟ್ಕೊಂಡಿದ್ದೀವಿ. ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ಮ ಕಡೆಯಿಂದ ಇದೆ, ಅವ್ರ ಕಡೆಯಿಂದ ಆ್ಯಕ್ಷನ್ ಅವ್ರ ಇನ್ಪುಟ್ಸು, ನಮ್ಮ ಕಡೆಯಿಂದ ಲವ್ ಕಾಮಿಡಿ ಇದು ನಮ್ಮದು. ಒಂದು ಮಾತು ಕೇಳ್ಕೊಳ್ತೀನಿ, ಫ್ರಮ್ 5 ತಿಂಗಳು ಮುಗಿದಿದೆ. ಎಲೆಕ್ಷನ್ ನೋಡಿದ್ರಿ, ಸತತ ಓಡಾಟ. ಯಾಕೆಂದರೆ ನಾನು ನಿಮ್ಮ ಮಾಧ್ಯಮನ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ, ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದ ಎಲ್ಲ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ಹಗಲು ಇರಲು ತಾವು ವರ್ಕ್ ಮಾಡ್ತೀರಾ. ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್. ಇವತ್ತೇನಾದ್ರು ನಾನು ಎಲ್ಲರೂ ಹೋದರೆ ಯಾರೋ ಒಂದು ಕಾರ್ಯಕ್ರಮ ಕಾಲೇಜ್ ಫಸ್ಟ್ ಕರೀತಾರೆ, ಪ್ರಥಮ ಬರಲಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಯು ಪೀಪಲ್ ನಾವು ಪ್ರತಿದಿನ ಊಟ ಮಾಡಬೇಕಾದ್ರೆ ನಿಮ್ಮನ್ನು ನೆನೆಸ್ಕೊಳ್ತೀವಿ. ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟರೋ ಐಡೆಂಟಿಟಿಗೆ ನನಗೊಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ. ಇದೆಲ್ಲವನ್ನು ಮನಗೊಂಡು ನಾವು ಒಂದು ದೊಡ್ಡ ನಿರ್ಧಾರ ಈ ಸಲದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ತೊಗೊಂಡು ಮಾಡ್ತಾರಂತ ಒಂದು ನಾಗೇಶ್ ಸಂತು ನನ್ನ ಜೀವದ ಗೆಳೆಯ ಸಿನಿಮಾದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದೀನಿ ಸಂತು. ನಾನು ನಿಮಗೆ ನೆನಪಿರ್ಬೇಕಂದ್ರೆ ಫಸ್ಟ್ ನೈಟ್ ಇದ್ದೇವ ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಆಗಿದೆ. ಆ ಟೀಸರ್ ಲಾಂಚ್ ಸಂದರ್ಭ ಕರೆದಾಗ ಅಂದೆ ನನ್ನ ನೆಕ್ಸ್ಟ್ ಸಿನಿಮಾ ಇರ್ತೀಯ ಅಂತ ಹೇಳಿದೆ. ಸುಮ್ಮನೆ ಟಾಟಾ ಸರ್ ಬಾಗುಣ ಎಲ್ಲಿಗೆ ಬಾಪ ಮಾಡೋಣ ಅದಲ್ಲ. ಒಂದು ವಿಶ್ವಾಸ ಹೇಗೆಂದರೆ ಅದೊಂದು ಸಿನಿಮಾ ಮಾಡ್ಕೊಂಡು ಅವತ್ತು ಕೊಟ್ಟಾಗ
ಸಿನಿಮಾದಲ್ಲಿ ಇರಬೇಕು. ನಾನು ಕರೆದಾಗ ಯಾವ ನಿರೀಕ್ಷೆಯಲ್ಲಿ ತಪ್ಪ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆ ನಿಂತ್ಕೊಂಡ ಇವತ್ತು ಅವ್ನು ನನ್ನ ಸಿನಿಮಾದಲ್ಲಿದ್ದು ನನಗೆ ಖುಷಿ ಆಗುತ್ತೆ. ಸುಮ್ಮನೆ ಕೂತ್ಕೊಂಡ್ಬಿಡೋದು ಸಿಕ್ಕಿರೋದು ಅದಲ್ಲ, ಅದು ಸ್ನೇಹ ಏನಿದೆ. ಆರ್ನ ಅವರು ಹೀರೋಯಿನು. ಈ ಸಿನಿಮಾ ತೆಲುಗು, ಬಳ್ಳಾರಿಯವರು ಹೈದರಾಬಾದಲ್ಲಿ ಸೆಟ್ಲ್ ಆಗಿದ್ದು, ಕನ್ನಡದ ಹುಡುಗಿ, ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಭಾವಂತೆ. ಅದಕ್ಕೋಸ್ಕರ ಆಗ್ತಾರೆ 4 ಸಿನಿಮಾ ಮಾಡಿದ್ದಾರೆ. ಕನ್ನಡಕ್ಕೆ ಮೊದಲ ಹೆಜ್ಜೆ. ನೀವು ಮಾಧ್ಯಮದವರು ಕೈ ಹಿಡಿದು ಆಕೆನ ನಡೆಸಬೇಕು, ಇದನ್ನೆಲ್ಲ ಬೆಳೆಸಬೇಕು. ಎಷ್ಟೋ ಕನ್ನಡನೇ ಕಲಿದೆ, ಕನ್ನಡನೇ ಮತ್ತು ಬೇರೆ ಕಡೆ ಒಬ್ಬರು ಬಂದು ನಾನು ಕನ್ನಡ ಕಲಿತು ಮಾಡ್ತೀನಿ ಅನ್ನೋದು ಸ್ವಲ್ಪ ಪ್ರೀತಿ ಕೂಡಲಿ. ಫಸ್ಟ್ ನೀವು ಸರ್ ಅವ್ರು ಮೇಡಮ್ ಎಲ್ರಿಗೂ ನಮಸ್ಕಾರ. ಬಹುಶಃ ಪ್ರಥಮ ಮಾತಾಡಿದ್ಮೇಲೆ ಏನು ಉಳಿದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅದೇ ಒಂದು 2-3 ವಾರ ಆಗುತ್ತೆ ನಿಮಗೆ ಬರಲಿಕ್ಕೆ, ಅಷ್ಟು ಹೇಳ್ಬಿಟ್ಟಿದ್ದಾರೆ ಅವರು. ನನಗೆ ಭಾಳ ಖುಷಿ. ನಮ್ಮ ಗೌರವ ವೆಂಕಟೇಶ್ ಅವರು ನನ್ನನ್ನು ಗೌರವನನ್ನಾಗಿ ಮಾಡಿದರು. ಅವ್ರನ್ನ ನಾನು ಮಾಸ್ಟ್ರಾಗಿ ಮಾಡಿದ್ದೆ. 25 ವರ್ಷ ಆಯಿತು ಇಲ್ಲಿಗೆ. 1999 ಫಸ್ಟ್ ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾಯಿದ್ರು. ಅವಾಗ ಹೊಸದಾಗಿ ಹೀರೋ ಆಗಿದೆ ಅವಾಗ. ಆ ಸ್ನೇಹ ಅವ್ರನ್ನ ಮಾಸ್ಟ್ರಾಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ಮೇಲೆ ಅವರು ಗೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ. ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಕೆ ಕ್ಯಾಪ್ ಮಾಡಬೇಕು ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ಅಯೋಧ್ಯರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆದಂಥ ನೋಪಕ್ಕೆ ಸಿನಿಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ. ದೇವರು ಅವರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ. ಬರೀ ಕ್ಲಾಪಲ್ಲ, ತುಂಬ ಪವರ್ಫುಲ್ ಪಾತ್ರ ಕೂಡ ಇದೆ. ಅದು ನಾವು ಮುಂದಕ್ಕೆ ಹೇಳ್ತೀವಿ. ನೀವು ಬರೀ ಮೂರ್ತದ್ದು ಮಾತ್ರ ಹೇಳ್ತಾ ಇದ್ರೆ ನಾವು ಮುಂದಕ್ಕೆ ನಾವು ಹೇಳ್ಕೊತೀವಿ. ಅದಕ್ಕೆ ಇನ್ನೂ ರೇಟು ಡೇಟು ಎಲ್ಲ ಫಿಕ್ಸ್ ಆಗುತ್ತೆ. ನನಗೇನೋ ಕಿವಿನೇ ಕೇಳಿಸ್ತಲ್ಲ, ಪ್ರಾಬ್ಲಮ್. ಅಲೋ, ರೇಟು ಡೇಟು ಫಿಕ್ಸ್ ಆಗಬೇಕಾಗುತ್ತೆ. ಕಿವಿನೇ ಕೇಳಲ್ಲಪ್ಪ ನನಗೆ, ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ದುಡ್ಡು ಅಂದರೆ ಔಟ್ಗಳಿಗೇನೆ ಏನು ಕೇಳೋದೇ ಇಲ್ಲ. ಇವರು ಮಾತಾಡ್ತಾರೆ ಓಂ ಸರ್. ಮತ್ತು ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದ್ದೇ ಪ್ರೊಡಕ್ಷನ್ ಮತ್ತು ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ. ಆರ್ನ ಅವ್ರು ಮಾಡ್ತಾರೆ. ತುಂಬ ಸಂತೋಷ. ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಆಗಲಿ ಅಂತ. ಯಾಕೆಂದರೆ ನಮಗೆ ಯಶಸ್ಸು ಬೇಕು. ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಇವತ್ತು ಭಾಳ ಕಷ್ಟಪಡುವಂಥ ಸಮಯ ಆಯಿತು. ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಭಾಳಷ್ಟು ದರ್ಶಿಸಿ ಹೋಗುವಂಥದ್ದು. ಒಂದು ಚಿತ್ರ ಯಶಸ್ಸಾದರೆ ಮತ್ತೆ 10 ಚಿತ್ರಗಳದ್ದು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿ ಆಗುತ್ತೆ, ಶಕ್ತಿ ಬರುತ್ತೆ. ಆ ರೀತಿ ನೋಪಕ್ಕೆ ನನ್ನಂಥ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತೇನೆ. ಆ್ಯಂಡ್ ಇದು ಪ್ರೊಡಕ್ಷನ್ಗೆ ಇನ್ನೊಂದು ನಮಗೆ ಇನ್ಸ್ಪಿರೇಷನ್ ಬಂದು ಪಾಟೀಲ್ ಸರ್, BC ಪಾಟೀಲ್ ಸರ್. ಯಾಕೆ ಅಂತ ಹೇಳ್ತೀನಿ, ಅವರು ವೃತ್ತಿ ಶುರು ಮಾಡಿದ್ದು ಆಸ್ ಅ ಪೊಲೀಸ್ ಆಫೀಸರ್. ಅಲ್ಲಿಂದ ಸಿನಿಮಾಗೆ ಏನೋ ಮಾಡಬೇಕು ಅಂತ ವಿಷ್ಣು ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ವಿಷ್ಣು ಸರ್ ಸಿನಿಮಾಯಿಂದ ಅಲ್ಲಿಂದ ವಿಷ್ಣು ಸರ್ ಬಹಳ ಇಷ್ಟಪಟ್ಟು ಮಾಡಿದ್ರು. ನಾನೊಂದು ಕಡೆ ಕೇಳಿದ್ದೆ, ನಾನಾಗ ಬಹಳ ಚಿಕ್ಕ ಹುಡುಗ, ಮಾತಾಡು ಮಲ್ಲಿಗೆ ಮಾಡ್ತಿದ್ರು. ಆ ಸಮಯದಲ್ಲಿ ಒಂದು ಸಲ ಈ ಕೆಲವು ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ಇಂಥವ್ರು BC ಪಾಟೀಲ್ರೆಲ್ಲ ಶುರು ಮಾಡ್ತಾರೆ. ದಿನೇಶ್ ಬಾಬು ಇರ್ಬೋದು, ಎಸ್ತಾನೆ. ನನ್ನ ಕಥೆನೇ ಕೇಳಿದ್ರೆ ಒಪ್ಕೊಂಡ್ಬಿಡ್ತೀನಿ, ಅಷ್ಟು ನಂಗೆ ಅವ್ರ ಮೇಲೆ ನಂಬಿಕೆ. ಪ್ರೊಡಕ್ಷನ್ನೇ BC ಪಾಟೀಲ್ ಶಿಸ್ತಿನ ಮಾಡ್ತಾರೆ. ಇದೆಲ್ಲ ವಿಷ್ಣು ಸರ್ ಬಾಯಲ್ಲಿ ನಾನು ಕೇಳಿದ್ದೆ. ನನಗೆ ಬಹಳ ಖುಷಿ ಇದೆ, ಅವರೆಲ್ಲ ನಿಮ್ಮನ್ನು ಅಷ್ಟು ಗೌರವಿಸ್ತಾ ಇದ್ದು, ಪ್ರೀತಿಸ್ತಾ ಇದ್ದಾರೆ. ಅದಾದಮೇಲೆ ಅವರು ರಾಜಕೀಯಕ್ಕೆ ಬಂದರು, ಇಡೀ ಸೋ ಮೆನಿ ಮೂವೀಸ್ನ ಪ್ರೊಡಕ್ಷನ್ ಮಾಡಿದ್ರು. ಅದಾದಮೇಲೆ ಹೊಸಬ್ರು ಕೂಡ ಪ್ರೊಡಕ್ಷನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಸರ್. ಇದೆಲ್ಲ ಇದೇ ಕಾರಣ. ಇವೆಲ್ಲ ನಮಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡಲಿಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಇಲ್ಲಿ ಬಂದಿರೋ ಮೀಡಿಯಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೀಗೆ ಎಲ್ಲ ತೋರಿಸ್ಬೇಕಂತ ಕೇಳ್ಕೊತಿದ್ದೀನಿ. ಆ್ಯಂಡ್ BC ಪಾಟೀಲ್ ಸರ್, ತುಂಬ ಥ್ಯಾಂಕ್ ಯು. ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿರೋರೆ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ, ನಾನು ನಿಮ್ಮ ಕನ್ನಡದ ಹುಡುಗಿನಿ. ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಕೇಳ್ತಾ ಇದ್ದೀನಿ. ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್. ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪು ಏನನ್ನ ಇದ್ದರೆ ಕ್ಷಮಿಸಿ. ನೆಕ್ಸ್ಟ್ ಟೈಮ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ. ಆ್ಯಂಡ್ ಒಂದು ಸೆಕೆಂಡು, ಚಿನ್ನ ಅಂದರೆ ಬೇಸರ ಮಾಡ್ಕೋಬೇಡಿ. ಅದು ಚಿನ್ನ ಚಿಕ್ಕದು ಅಂತ. ಅವ್ರು ಬಳ್ಳಾರಿ ಅಲ್ವಾ, ಗಣಿ ಚಿನ್ನ ಎಲ್ಲ ಅಭ್ಯಾಸ ಆಗ್ಬಿಟ್ಟೈತೆ. ಅದಕ್ಕೆ ಚಿನ್ನ ಅಂದರೆ ಚಿಕ್ಕದು. ಅದೇನಾದರೂ ತಪ್ಪಿದೆಯಾ? ತಪ್ಪಿಲ್ಲ ಸರಿ ಹೇಳಮ್ಮ. ಓಕೆ. ಸೊ ಸ್ಟೋರಿಯಾಗಿ ಬಂದರೆ ತುಂಬ ಒಳ್ಳೆ ಸ್ಟೋರಿ ಇದೆ.
ಫುಲ್ ಕಾಮಿಡಿ ಇದೆ, ಔಟ್ ಆ್ಯಂಡ್ ಫುಲ್ ಕಾಮಿಡಿ ಇದೆ, ರೊಮ್ಯಾನ್ಸು ಇದೆ, ಫುಲ್ ಎಂಟರ್ಟೈನ್ಮೆಂಟು ಇದೆ ಆ್ಯಂಡ್ ಸಸ್ಪೆನ್ಸು ಇದೆ. ನಾನು ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ, ಫುಲ್ ಸಸ್ಪೆನ್ಸು ಇದೆ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಶೂಟ್ ಮಾಡ್ತೀವಿ ಅಂತ. ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಕೋಡ್ ಅದು ಇದು ಅಂತ ಡಿಲೇ ಆಗಿದೆ. ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಗೆಲ್ಲರೂ ಪ್ರೀತಿ ನನಗೆ ಕೊಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ನೆಕ್ಸ್ಟ್ ಟೈಮ್ಗೆ ಸ್ಪಷ್ಟವಾಗಿ ಮಾತಾಡ್ತೀನಿ. ನನ್ನ ಪಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಆ್ಯಂಡ್ ರೊಮ್ಯಾನ್ಸು ಇದೆ. ಕಾಲೇಜ್ ಹುಡುಗಿ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಎಲ್ಲ ಮಾಡ್ತಾ ಇದ್ದೀನಿ ಆ್ಯಂಡ್ ಪಾತ್ರ ಕೇಳಿದವಾಗ ನನಗೆ ಎಷ್ಟು ಸ್ವೀಟ್ನೆಸ್ ಕ್ಯೂಟ್ನೆಸ್ ಕಾಣಿಸಿದೆಯೋ ಸ್ಕ್ರೀನ್ ಮೇಲೆ ನಿಮಗೂ ಅಷ್ಟು ಕ್ಯೂಟ್ನೆಸ್ ಸ್ವೀಟ್ನೆಸ್ ಕಾಣಿಸ್ಬೇಕು ಅಂತ. ಮೊದಲನೇ ಸಲ ಅಲ್ಲ ರೀ ಕನ್ನಡದಲ್ಲಿ ಮಾತಾಡೋದು, ಸ್ವಲ್ಪ ಭಯ ಟೆನ್ಷನ್. DC ಪಾಟೀಲ್ ಅವರು ಇದ್ದಾರೆ, ಸ್ವಲ್ಪ ಟೆನ್ಷನ್ ಅದು ಇರುತ್ತಲ್ಲ. ಏನು ಬರದೇ ಇರೋರು ಬಂದ್ ಮಾಡಿದ್ದಾರೆ. ನೀವು ಇದಕ್ಕೆ ಮುಂಚೆ ನಟ ಭಯಂಕರ ನೋಡಿದ್ದೀನಿ. ಸೊ ಅಮೆಝಾನ್ ಐತೆ, ನೀವು ನೋಡಿ. ಅಮೆಝಾನ್ ಐತೆ, ಮಿಸ್ ಮಾಡಿದೆ ನೋಡ್ರಪ್ಪ. ಅಮೆಝಾನ್ ಪ್ರೈಮಲ್ಲಿ ಐತೆ, ಮಿಸ್ ಮಾಡಿದೆ ನೋಡಿ. ಮುಂದಿನ ವಾರ ಕಲರ್ಸ್ ಕನ್ನಡಲ್ಲಿ ಬರ್ತೈತೆ. ಹೊಡಿತೀರಾ? ಆಯ್ತು ಹೇಳಿ. ಡೆಫಿನೆಟ್ ಆಗಿ ಅದಕ್ಕೆ ಮಿಂಚಿರುತ್ತೆ ಈ ಸಿನಿಮಾ. ಸೊ ನಿಮ್ಗೆಲ್ಲರನ್ನ ಇಂಪ್ರೆಸ್ ಮಾಡ್ತೀವಿ ಅಂತ ತಿಳ್ಕೊತಿದ್ದೀವಿ. ನಿಮ್ಮ ಸಪೋರ್ಟ್ ಎಲ್ಲ ಕೊಡಬೇಕು, ನಿಮ್ಮ ಪ್ರೀತಿನ ಕೊಡಬೇಕು. ನಾನು ಇಲ್ಲಿ ಇರಬೇಕಂತ ಬಂದಿದ್ದೀನಿ, ಕನ್ನಡ ಚಿತ್ರದಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ. ಬಳ್ಳಾರಿನಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ. ಸೊ ನೀವೆಲ್ಲ ಪ್ರೀತಿ ಕೊಡಬೇಕು ಅಂತ ಆಶಿಸ್ತಿದ್ದೀನಿ. ಥ್ಯಾಂಕ್ ಯು. ಬಳ್ಳಾರಿ ಹುಟ್ಟಿದ್ದೀನಿ, ಕರ್ನಾಟಕ ಹುಟ್ಟಿದ್ದೀನಿ. ಸೊ ಈಗ ಓಂ ಸರ್ ಈ ಕಡೆ ಬನ್ನಿ, ಅವರು ಸೆಂಟ್ರಿಗೆ ಬನ್ನಿ. ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಎಲ್ಲ ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಗೌರವ್ ವೆಂಕಟೇಶ್ ಅವರು ತುಂಬ ಕಷ್ಟಜೀವಿ, ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಜೊತೆ ತುಂಬ ದಿವಸ ಕೆಲಸ ಮಾಡಿದ್ದೀನಿ. ತುಂಬ ಹಾರ್ಡ್ ವರ್ಕರು, ತುಂಬ ಕಷ್ಟಜೀವಿ, ತುಂಬ ಕಷ್ಟಪಡ್ತಾರೆ ಮನುಷ್ಯ ಒಂದೊಂದು ಟೈಮ್ಗೂ. ಅವರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡಬೇಕು ಅಂತ ಹೊರಟಿದ್ದಾರೆ. ಸರ್ ಅವರೇ ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದೆ. ಆಮೇಲೆ ಪ್ರಥಮ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ, ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ, ಪ್ರಥಮವ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ನಿಜ ನಂಗೆ ಗೊತ್ತಿಲ್ಲ, ದೇವರಾಣೆ ನಾನು ಮಾಡ್ತಾ ಇದ್ದೀನ. ಏನು ಸರ್ ಹಿಂಗೆ ಹೇಳ್ತೀರಾ? ನಾನು ಮಾಡ್ತಿದ್ದೀನಿ. ನೀವು ಬರಬಾರ್ದು ಬಂದರೆ ನಾನು ಪ್ರಾಮಿಸ್ ಗೊತ್ತಿಲ್ಲ. ಡೈರೆಕ್ಟ್ ಅಲ್ಲಿ ನನ್ಗೆ ಗೊತ್ತಿಲ್ಲ. ತಾಯಿ ಒಳ್ಳೆ ಬೆಳ ಮತ್ತು ಅವ್ರು ಅಷ್ಟೊಂದೆಲ್ಲ ಮಾತಾಡೋದು, ನೀವೇ ಮಾತಾಡೋದು, ನಾನೇ ಮಾತಾಡ್ತೀನಿ ಸರ್. ಅಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್ರು ಕೊಟ್ಟರೆ ನೋಡೋಣ ಅಂತ. ಅವ್ರು ಆರ್ಟಿಸ್ಟ್ ಹಾಕೊಂಡು ಮಾಡೋದಾದರೆ ನಾನು ಖಂಡಿತ ನನಗೆ ಪ್ರಾಮಿಸ್ ಅಂತ ಗೊತ್ತಿಲ್ಲ, ಸಾರಿ, ಟ್ರೈ ಮಾಡ್ತೀನಿ ಸರ್. ಅವ್ರೇನೋ ಕರೆದು ಖಂಡಿತ ಮಾಡ್ತೀನಿ. ನಮಗೆ ಏನು ಗೊತ್ತಾ ಸರ್, ಆರೋಗ್ಯವಾದ ವಾತಾವರಣ ಇರಬೇಕು ಅಂತ ಆಸೆ ಪಡ್ತೀನಿ. ನನಗೆ ಬೇರೆ ಎಲ್ಲ ಇಲ್ಲ. ನನಗೆ ಇದು ಮುಂದೆ ಮಾತಾಡ್ಕೊತ ಆಮೇಲೆ ಯಾರಾದರೂ ಇದು ಮಾಡೋದು ಅಂತೂ ನಾನು ಬಿಗ್ ಬಾಸಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿ ಎಲ್ಲರೂ ಇದ್ದರೂ ಕೂಡ ಎಲ್ಲಿ ನಾನು ಅವ್ರಿಗೋಸ್ಕರ ನಾನು ಭಯಂಕರ ಮಾಡಿದೆ. ಬಟ್ ನಾನು ತೊಗೊಂಡೋಗಿ ಎಲ್ಲ ಶೂಟ್ ಮಾಡೋಣ ಆ ಥರ ಅವ್ರು ನೋಡಿ ಆಯ್ತು ಕೂಡ ಮಾಡ್ತಿಲ್ಲ. ಆದರೂ ನಾವು ಮಾತಾಡ್ತೀವಿ.
ಮಾಸ್ಟರ್ ಮಾತಾಡಿ ಸೆಂಟ್ರ್ ಬರಬೇಕಾ? ಬನ್ನಿ ಬನ್ನಿ ಸರ್ ಎಲ್ಲೂ ಹೋಗಲ್ಲಪ್ಪ. ಎಲ್ಲ ಮಾಧ್ಯಮ ನಮಸ್ಕಾರ. ನನ್ನನ್ನು ಇಲ್ಲಿವರೆಗೂ ನೀವು ತುಂಬ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಸಾಹಸ ನಿರ್ದೇಶನ ಹೆಸರು ಮಾಡಿ ನಾನು ಇಲ್ಲಿವರೆಗೂ ತಂದಿದ್ದೀರಾ. ಮೊದಲೇ ನನ್ನ BC ಪಾಟೀಲ್ ಅನ್ನೋದಕ್ಕೆ ನಾನು ಚಿನ್ನರುಣಿ ಯಾವತ್ತು. ಏನಕ್ಕೆಂದರೆ ನಾನು ಇವತ್ತು ಈ ಸ್ಟೇಜಲ್ಲಿ ಇದ್ದೀನಂದರೆ ಅವರೇ ಕಾರಣ. ಯಾಕಂದರೆ ನಾನು ಅವರು ಕೊಟ್ಟಂಥ ಒಂದು ಅವಕಾಶ ನನಗೆ ಇಲ್ಲಿವರೆಗೂ ತಂದಿದೆ. ಸೊ ನಂಗೆ ಅದು ನಾನು ಯಾವತ್ತೂ ನನ್ನ ಜೀವನವರೆಗೂ ಮರೆಯೋದಿಲ್ಲ. ಯಾಕೆ ತುಂಬ ಜನ ಮರ್ತೋಗಿರ್ತಾರೆ, ಅವ್ರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ. ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ, ಸೊ ಅಷ್ಟು ನಾನು ಉಳಿಸ್ಕೊಂಬಂದಿದ್ದೀನಿ. ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಮಾತು ಮಾತಾಡಿಲ್ಲ. ಯಾವಾಗ ಏನು ಡೇಟ್ ಹೇಳು, ಟೈಮ್ ಹೇಳು, ಬರ್ತೀನಿ ಅಷ್ಟೇ ಹೇಳೋದತ್ತು. ನಾನು ಬರೋಲ್ಲ, ಹಂಗೆ ಕೆಲಸ ಇದೆ, ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ. ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ಎಲ್ಲರೂ ಬಂದಿದ್ದಾರೆ. ನಾನು ಯಾವತ್ತೂ ಚಿರೋಣಿಯಾಗಿರ್ತೀನಿ. ಕೊಕೇನ್ ಸಿನಿಮಾ ಈಸ್ ಅ ಡ್ರಗ್ಸ್ ಮಾಫಿಯಾ. ಸೊ ಪ್ರಥಮವ್ರ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ಎರಡೂ ಮಾಡ್ತಾಯಿದ್ದೀನಿ. ಸೊ ಇದು ಎಲ್ಲ ಆರ್ಟಿಸ್ಟ್ಗಳು ತುಂಬ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲ ಆರ್ಟಿಸ್ಟ್ಗಳು ಸ್ವಂತ ಇರ್ಬೋದು, ಓಂ ಸರ್ ಇರ್ಬೋದು, ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ, ಯಾಕಂದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಬರೋ ಥರ ಮಾಡಬೇಕು ಅನ್ನೋದೊಂದು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ನಿಮ್ದೆಲ್ಲ ಸಪೋರ್ಟ್ ನಾನು ಹೀಗೆ ಇರಬೇಕು ಅಂತ ನಾನು 5 ಫೈಟ್ ಇದೆ. 5 ಫೈಟ್ ಕೂಡ 5 ಫೈಟು ಅವ್ರದ್ದಿದೆ. ಗೋಕುಲ್ ಅಂತ ವಿಲನ್ ಇದರಲ್ಲಿ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಕಲ್ಕಿ ಅಭಿಷೇಕ್ ಅಂತ ಮ್ಯೂಸಿಕ್ ಡೈರೆಕ್ಟರ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾಯಿದ್ದೀನಿ. ಸೊ ಇದು ಹೊಸ ಪ್ರತಿಭೆ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀನಿ. ಸೊ ಸೀನಿಯರ್ ಟೆಕ್ನಿಷಿಯನ್ ಇದ್ದಾರೆ. ಕ್ಯಾಮ್ರಾಮ್ಯಾನು ಸಮರ್ಥ ಅಂತ ಅವ್ರನ್ನೂ ಇದು ಮಾಡಿದ್ದೀನಿ. ಸೊ ಈ ಥರ ನನ್ನೊಂದು ಟೀಮ್ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಾನು ಹಠ ಮಾಡಿ ನಾನು ಪ್ರಥಮ ಜೊತೆ ಇರಬೇಕಾದ್ರೆ ಅವ್ರಿಗೊಂದು ತುಂಬ ಜನ ಗಲಾಟೆ ಆಗಿದೆ. ಒಂದು 6 ತಿಂಗಳಿಂದ ಮುಂದೆ ತಳ್ತಾನೆ ಇದ್ದರು. ಸೊ ಎಲೆಕ್ಷನ್ ಆಗೋಯ್ತು, ಎಲೆಕ್ಷನ್ ಮುಗಿತೆಲ್ಲ ಆಯಿತು. ಸೊ ಇವತ್ತು ಒಳ್ಳೆ ಗಳಿಗೆ ಕುಡಿ ಬಂದಿದೆ. ಸೊ ನನ್ನ ಫಸ್ಟ್ ನಿರ್ದೇಶನ ಸಿನಿಮಾನ ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ ಅನ್ನೋದು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಹೌದು, ಸಾಹಸ ನಿರ್ದೇಶನ. ಶೂಟ್ ಬಂದು ಮಂಗಳೂರು ಮತ್ತು ಬೆಂಗಳೂರು. ಫಾರಿನ್ ಸಾಂಗ್ ಮತ್ತು ಫಾರಿನ್. ಮೇಡಮ್ 1600 ಫಿಲ್ಮ್ ಫೈಟ್ ಮಾಡಿಸ್ಬಿಟ್ಟು ಫೈಟ್ ಮಾಸ್ಟರ್ ಆಗಿರೋರು ಇದಕ್ಕೆ ಅವ್ರು ಬೇರೆಯವ್ರು ಕೊಡ್ತಾರಾ? ಹೆಂಗೆ? ಇಲ್ಲ ಏನೇ ಮಾಡಿದ್ರು ಫೈಟ್ ಅವ್ರು ಬಿಡಲ್ಲ. ಡ್ಯಾನ್ಸ್ ಮಾಸ್ಟ್ರು ಈಗ ಡ್ಯಾನ್ಸ್ ಬಿಟ್ಬಿಡ್ತಾರಾ? ಹಂಗೆ ಫೈಟ್ ಮಾಸ್ಟ್ರು ಫೈಟ್ ಬಿಡಲ್ಲ. ಒಡೆಯೋಕೆ ಅದೇ ಆಗ್ತಿರೋದು. ಈಗ ಬೇರೆ ಥರ ವರ್ಕೌಟ್ ಡೈಲಿ ನಡೀತಾ ಇದೆ. ಅದೇ ವಿಚಾರದಲ್ಲಿ ಚರ್ಚೆ. ಇವರು ಅನಂತನಾಗ್ನ ಅಲ್ಲು ಅರ್ಜುನ್ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಕಾಮಿಡಿ ಓಕೆ, ಡ್ಯಾನ್ಸ್ ಹಂಗೆ ಬೇಕು ಅಂದರು, ಫೈಟ್ ಹಂಗೆ ಬೇಕು ಅಂದರು. ಆಯಿತು ಅಣ್ಣ ಮಾಡ್ತೀನಿ ಅಣ್ಣ. ಅವ್ರದ್ದು ಪರ್ಫಾರ್ಮೆನ್ಸ್ ಅನಂತನಾಗ್ ಸರ್ ಹಂಗೆ ಬರ್ತಾನೆ, ಹಂಗೆ ಮಾಡ್ತೀನಿ ಅಂತ ಇಲ್ಲ, ಅದ್ರ ಜೊತೆಗೆ ಇದು ಮಾಡಿ ಅಂತ ಹಿಂಡ್ತವ್ರು. ಪ್ರಥಮ್ ಅವರು ಕಾಮಿಡಿ ಫಾರಿನ್ ಬಹುಶಃ ವಿ ಆರ್ ಪ್ಲಾನಿಂಗ್ ರಷ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಷನ್ ಸಿಚುವೇಶನ್ಸಿಂದ ನಾನು ಅದರದ್ದು ಒಂದು ಚೂರು ನಿಮಗೆ ಹೇಳ್ತೀವಿ. ಏನಾಗಿದೆ ಅಂದರೆ ನೈಜೀರಿಯಾ ಮಾರ್ಗವಾಗಿ ಬರುವಂತಹ ಒಂದಷ್ಟು ಡ್ರಗ್ ಕಂಟೈನರ್ನ ಎಲ್ಲ ಕಡೆ ಕೈ ಕೊಡುತ್ತೆ. ಇಂಟರ್ಪೋಲ್ ಎಲ್ಲ ಕೈ ಕೊಟ್ಟಾಗ ಒಂದು ದೊಡ್ಡ ಡಿಸಿಷನ್ ಸೆಂಟ್ರಲ್ ಮಿನಿಸ್ಟರ್ ತಗೋತಾರೆ. ಕಮಿಷನರ್ ಆಗಿ ಶಶಿಕುಮಾರ್ ಸರ್ ಹಾಗೂ ರವಿ ಕಾಳೆ ಅವರು ಮಾಡ್ತಾ ಇದ್ದಾರೆ. ಸೊ ಆ ಹಂತದಲ್ಲಿ ಸರ್ಕಾರದ ಯಾರೂ ತಗೊಳ್ಳದೇ ಇರೋಂಥ ಒಂದು ಕೇಂದ್ರ ಸರ್ಕಾರದ ಮಿನಿಸ್ಟರ್ ಆಗಿ ಯಾರೋ BC ಪಾಟೀಲ್ ಸರ್ ಒಂದು ದೊಡ್ಡ ನಿರ್ಧಾರ ತಗೋತಾರೆ. ಅದನ್ನು ಡೆಸ್ಟ್ರಾಯ್ ಮಾಡಬೇಕು ಅಂತ ಏನು ಮಾಡ್ಬೋದು ಅನ್ನೋದನ್ನು. ಸೊ ಅದನ್ನು ಒಂದು ಹೀರೋಯಿನ್ ಅಂದರೆ ಇಂಟರ್ಪೋಲ್ ಸಹಿತ ಫೇಲ್ಯೂರ್ ಆದಾಗ ಒಂದು ಕೈ ಕೊಟ್ಟ ಅದು ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ತಮ್ಮ ಶಕ್ತಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳಿರುವಂತಹ ಸಿನಿಮಾ. ಇದುವರೆಗೆ ಏನು ನೋಡಿದ್ವಿ ಅದನ್ನು ಬಿಟ್ಟು, ಅಂದರೆ ಒಬ್ಬ ಮಿನಿಸ್ಟ್ರು ಕೇಂದ್ರ ಸಚಿವರು ಏನು ಹಂತಕ್ಕೆ ಮೀರಿ ರಿಸ್ಕ್ಗಳ ಚಾಲೆಂಜಸ್ ತಗೋಬೋದು ಅದನ್ನು ಶಕ್ತಿ ಮೀರಿ ತಗೋತಾರೆ. ಇದು ಜೀವನದ ಒಂದು ದೊಡ್ಡ ಚಾಲೆಂಜ್. ನಾನು ಇದನ್ನು ನನ್ನ ಲಿಮಿಟ್ಸಲ್ಲಿ ಮಾಡಬೇಕು. ಒಂದು ಗಡಿಯಲ್ಲಿ ಅದು ಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ, ಗಡಿ ಆಚೆಗೆ ಹೋಗಿ ಬೇರೆ ದೇಶಕ್ಕೆ ಅಟ್ಯಾಕ್ ಮಾಡೋದೆಲ್ಲ ಕೇಳಿರ್ತೀರ. ಆ ಥರ ಒಂದು ಕೆಲವು ರಿಸ್ಕ್ ಚಾಲೆಂಜಸ್ ನಿರ್ಧಾರಗಳನ್ನ ತಗೊಳ್ಳೋಂಥ ಪಾತ್ರ BC ಪಾಟೀಲ್ ಸರ್ ಮಾಡ್ತಾರೆ. ಓಂ ಪ್ರಕಾಶ್ ರಾವ್ ಸರ್ ಕಂಪ್ಲೀಟ್ ಸಿನಿಮಾನ
ಚೇಂಜ್ ಟ್ವಿಸ್ಟ್ ಕೊಡದೆ ಅವರು ಕೊಕೇನ್ದು ಎಲ್ಲೂ ಹೊರಗಡೆ ಹೇಳಬಾರ್ದು ಅಂತ ಇರ್ತಾರೆ. ಬಟ್ ಪೊಲಿಟಿಕಲ್ ಹೇಳ್ಬಿಟ್ಟು ಅಧ್ವಾನ ಮಾಡಿಟ್ಬಿಡ್ತಾರೆ. ಅವ್ರು ಪತ್ರಕರ್ತರಿಗೆ ಹೋಗ್ಬಿಟ್ಟು ಸ್ಪೆಂಡ್ ಮಾಡ್ಕೊಂಡು ಅವ್ರು ಕಾಫಿ ಕುಡಿತಾ ಅವ್ರಿಗೆಲ್ಲ ಸತ್ಯ ಹೇಳ್ಬಿಡ್ತಾರೆ. ಅಲ್ಲಿಂದ ಆಗಂಥದ್ದು ಇಡೀ ದೇಶ ಒಂದು ಇದ್ರ ಹಿಂದೆ ಬೀಳುತ್ತೆ. ಏನೇನಾಗುತ್ತೆ ಅನ್ನೋ ಪ್ರೆಸೆಂಟಿಂಗ್ ಇನ್ ಎಂಟರ್ಟೈನಿಂಗ್ ವೇ. ಪ್ರತಿ ಸೆಕೆಂಡ್ ಹೇಳಿದಲ್ಲ ಕೇಳಿದ್ರೆ ಶರತ್ ಸರ್ ಮಾಡೋದು ಹೆಂಗಿರುತ್ತೆ ಅಂತ ಆ ರೇಂಜ್ಗೆ ಕಾಮಿಡಿ ಆ್ಯಕ್ಷನ್ 5 ಆ್ಯಕ್ಷನ್ ಮಾಡೇ ಇಲ್ಲ ಕಡೆ ನಾವು ಸಾಧು ಸಾಂಗ್ 4 3+1 1 ಫಾರಿನ್ನು 2 ಫಾರಿನ್ನು ಅದೇನೋ ಮಾತಾಡಿದ್ದು ನಾನು ಕೇಳಿಲ್ಲ. ಅವರೇನೋ ಪ್ಲಾನ್ ಮಾಡ್ತಾರೆ ಒಂದು ಆ್ಯಕ್ಷನ್ ವಿಲನ್ ಮೇಕಪ್ ಸಾಂಗ್ ಇರಲ್ಲ ಅವ್ರ ಅವರು ಸಾಧಿಸಿ ನಾನು ತಲೆ ಹಾಕಿಲ್ಲ. ಹೀರೋ ಇಂಟ್ರೊಡಕ್ಷನ್ ಸಾಂಗಲ್ಲೇ 2 ಡ್ಯುಯೆಟ್ ಮತ್ತು ಒಂದು ಪಾರ್ಟಿ ಸಾಂಗ್ ಒಂದು ಸ್ವೀಟ್ ಸಾಂಗ್ ಇದೆ. ಒಂದು ತುಂಬ ಥ್ರಿಲ್ಲಿಂಗ್ ಆಗಿರೋದು ಒಂದು ಸಾಂಗು ಸಂಸ್ಕೃತದ ಒಂದು ಸಾಂಗು ಯೋಗರಾಜ್ ಭಟ್ರು. ಅದು ಸರ್ ತುಂಬ ಪ್ರಿಪ್ರೇಷನ್ಸ್ ಜೊತೆಗೆ ಬೇರೆ ಬೇರೆ ಥರದ್ದೇನೋ ಒಂದು ಪ್ಲಾನ್ ಮಾಡ್ತೀವಿ. ಇದೆಲ್ಲ ಇದಕ್ಕಿಂತ 3 ತಿಂಗಳ ಕಾಲ ಬರೀ ಮುಹೂರ್ತದ ವಿಚಾರಕ್ಕೆ ಅಥವಾ ಯಾವಾಗ ಶೂಟ್ ಹೋಗಬೇಕು ಏನೇನು ಪ್ರಿಪೇರ್ ಆಗಬೇಕು ಅಂತ ಡಿಸ್ಕಷನ್ ಜೊತೆಗೆ ನಾನು ಇಂತಿಂಥದ್ದೇ ಮಾಡಬೇಕು ಅನ್ನೋ ವಿಚಾರದಲ್ಲಿರ್ಬೋದು. ಅವರ ಆಸೆ ಏನಂದರೆ ನಾನು ಪಾಟೀಲ್ ಸರ್ ಖಂಡಿತ ಈ ಪಾತ್ರ ನಾನು ಕಮಿಷನರ್ ಮಾಡ್ಸೋಣ ಅಂತ ಇಲ್ಲ, ಅವ್ರು ಮಿನಿಸ್ಟರ್ ಇದು ಮಾಡೋಣ ಅಂತ ಅದೇ ವಿಚಾರ ಹೊಡೆದಾಡ್ಸಂಗೆ ಹೋಯ್ತು. ಆಮೇಲೆ ನಂದೆ ಸರ್ ನೀವು ಇಟ್ಕೊಳ್ಳಿ ಅಂತ ಸುಮ್ಮನೆ ಕೂರ್ತಿದ್ದೀನಿ. ಕರೆಕ್ಟ್ ನನ್ನ ಸ್ನೇಹಿತರು ಆಪ್ತರೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ನನ್ನನ್ನು ಕೈ ಹಿಡಿಯೋ ಪ್ರಯತ್ನಕ್ಕೆ ಅವರೆಲ್ಲ ಜೊತೆ ನಿಂತಿದ್ದಾರೆ. ಸ್ವಲ್ಪ ಏನೋ ಅದರಿಂದ ಒಂದು ಓದ್ಸೋದಕ್ಕೆ ಸಲುವಾಗಿ ಒಂದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿ ಕೈ ಕಟ್ಟಿಸಿ ಈ ಸಲ ಬಹಳ ಪ್ಲ್ಯಾನ್ ಮಾಡಿ ದೊಡ್ಡದಾಗಿ ಮಾಡೋಣ. ದೊಡ್ಡ ಸ್ಟಾರ್ ಕಾಸ್ಟ್ ರವಿಕಾಳೆ ಸರ್ ಇರ್ಬೋದು, ಶಶಿ ಸರ್ ಎಲ್ಲ ನಮ್ಮ ವಿಶೇಷವಾಗಿ ಮುನಿ ಸರ್ ಇದ್ದಾರೆ, ಮುನಿಕಿ ಗೋಪಿ ಇದ್ದಾರೆ, ಓಂಪ್ರಕಾಶ್ ಸರ್ ಇದ್ದಾರೆ. ಸೊ ಇದೆಲ್ಲ ಈ ಸಿನಿಮಾದ ಒಂದು ಜೀವ ಎಲ್ಲ ಸೇರಿ ಇನ್ನಷ್ಟು ಎಂಟೈರ್ ಸಿನಿಮಾ ನೋಡಿದ್ದು ಹೀರೋಯಿನ್. ಸೊ ಹೀರೋಯಿನ್ಗೆ ಡ್ರಗ್ ಸಿಕ್ಕಾಗ ಏನೇನು ಆಗುತ್ತೆ ಅನ್ನೋದನ್ನು ವಿಶೇಷವಾಗಿ ಸೆಂಟ್ರಲ್ ಮಿನಿಸ್ಟ್ರು ಮತ್ತು ಕಮಿಷನರ್ ಸೇರಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಿಂಗೆ ಒಂದು ಅಂದರೆ ಒಪಿನಿಯನ್ ಏನೇನಾಗುತ್ತೆ, ಸಮಾಜದಲ್ಲಿ ಆಗೋ ಬದಲಾವಣೆಗಳೇನು, ಅಕ್ಷರಕ್ಕೆ ಮಾರ್ಗದರ್ಶನ ಎಲ್ಲವನ್ನು ಎಲ್ಲವನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ. ರೊಮ್ಯಾನ್ಸ್ ನಮ್ಮ ಐಟಮ್ ನಮ್ಮ ಕ್ಯಾಟಗರಿ ನಾವು ಈಗ ಕಾಮಿಡಿ ಲವ್ ಆ್ಯಕ್ಷನ್ ಅವ್ರ ಫೀಲಿಂಗು ಅಂದರೆ ನಮ್ಮ ಕೋಟ ಆಗಿದೆ, ನನ್ನ ಕೋಟ ಇದೆ. ಕಾಮಿಡಿ ಲವ್ ರೊಮ್ಯಾನ್ಸ್ ಸರ್ ಬೇಕೇ ಬೇಕು. 1 ನಿಮಿಷ ಇನ್ನೊಂದು ನಿಮಿಷಕ್ಕೆ ಮುಗಿಸ್ಬಿಡ್ತಾರೆ ಸರ್. ಸಂತು ಬರೀ 1 ಅವರ್ಗೆ ಮುಗಿಸ್ತಾರೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತೈತೆ. ವಿಶ್ವಾಸದಿಂದ ಬಂದಂಥ ಫಸ್ಟ್ನೇ ಸಿನಿಮಾ ಅದು ವಿಶ್ವಾಸದಲ್ಲಿ ಇದ್ದಾಗ ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಾಪಟ್ಟೆ ಮಾತಾಡಿದ್ರು. ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮಣ್ಣ ಒಬ್ಬರೇ. ನಂಗೆ ಭಾರಿ ನೆಗೆಟಿವ್ ಅದು ಏನಾಗಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ನನ್ನ ಹೆಂಡತಿ ಹೇಳಿದಾಗ ಭಾರಿ ಖುಷಿ ಆಯಿತು. ನಿನ್ನ ಬಗ್ಗೆ ಪ್ರಥಮಣ್ಣ ಚೆನ್ನಾಗಿ ಮಾತಾಡಿದ್ರು ಅಂತ. ಪ್ರಥಮಣ್ಣವರೊಬ್ಬರು ಮತ್ತು ನಮ್ಮ ಜಗ್ಗೇಶ್ ಅಣ್ಣ ಮಾತಾಡಿದ್ರು ಅಂತ ಭಾರಿ ಖುಷಿ ಆಯಿತು ನನಗೆ ಬಿಗ್ ಬಾಸಲ್ಲಿ ಇದ್ದಾಗ. ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿನಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ, ಆ್ಯಕ್ಟ್ ಮಾಡಿಸ್ತೀನಿ ಅಂದರು. ಆ ಸಿನಿಮಾ ಯಾವುದು ಅಂದರೆ ಕೊಕೇನ್ ಅಂತ ಹೇಳಿದ್ರು. ಕೊಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಭಾರಿ ಕಾಮಿಡಿ ಆಗಿ ನಿಜವಾಗ್ಲೂ ಕಾಮಿಡಿ ಆಗಿ ತಗೊಂಬಿಟ್ಟಿದೆ. ಅಯ್ಯೋ ಮಾತಾಡ್ತಾ ಇರ್ತಾರೆ, 100 ಮಾತಲ್ಲಿ ನಂದೊಂದು ಮಾತು ಹಾಕಿರ್ತಾರೆ, ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂಗೆ ಹೋಗ್ತಾ ಡಿಲೇ ಆಯ್ತಲ್ಲ, ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮುಹೂರ್ತ ಇದೆ ಬರಲೇಬೇಕು ಅಂದಾಗ 100% ಎದೆ ಮೇಲೆ ಹಾಕೋಬಿಟ್ಟೆ. ಈ ಸಿನಿಮಾ ಆಗುತ್ತೆ, 100% ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತ ಎಲ್ಲ ಹೇಳಿದ್ರು. ಭಾರಿ ಖುಷಿ ಆಯಿತು ನನಗೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಏನಂದರೆ ಕೌರವ್ ವೆಂಕಟೇಶ್ ಸರು ನಂಗೆ ಭಾರಿ ಖುಷಿ ಆಗುತ್ತೆ. ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ, ಭಾರಿ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಆಮೇಲೆ BC ಪಾಟೀಲ್ ಸರ್ ಹೋಗ್ತವ್ರೆ, ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳಬೇಕು. ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೇಟ್ ಆ್ಯಕ್ಟ್ರು ಅಂದರೆ BC ಪಾಟೀಲ್ ಸರು. ಕೌರವ ಸಿನಿಮಾನ ನಮ್ಮ ಮನೇಲಿ TV ಇರಲಿಲ್ಲ, ಟೇಪ್ ರೆಕಾರ್ಡ್ ಇತ್ತು. ಆಡಿಯೋದ ಮುಖಾಂತರ ಸಿನಿಮಾ ಕೇಳ್ತಾ ಇದ್ದಾಗ ನಾನು ಒಂದು 10-20 ಸರಿ ಅದನ್ನು ಹಾಕ್ಕೊಂಡು ಮತ್ತು ಆ ಸಾಂಗ್ನ
ಒಂದು 50 ಸರಿ ಕೇಳಿದ್ದೀನಿ ನಾನು ನಮ್ಮ ಮನೇಲಿ ಬೈಯೋರು ಯಾಕೆ ಅದನ್ನೇ ಯಾಕತ್ತಿ ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬಿ ಸಿ ಪಾಟೀಲ್ ಸರು. ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ, ನಂಗೆ ಭಾರಿ ಖುಷಿ ಆಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಲವ್ ಯು ಸರ್. ಭಾರಿ ಖುಷಿ ಆಗುತ್ತೆ. ಆಮೇಲೆ ಓಂ ಪ್ರಕಾಶ್ ರಾವ್ ಸರ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು. ನಿಜಕ್ಕೂ ಆ ಒಂದು ಪಾತ್ರಕ್ಕೆ 100% ಜೀವ ತುಂಬ್ತೀನಿ. ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ. ಈಗಾಗಲೇ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅಣ್ಣನ ಜೊತೆ. ಎಲ್ಲೋ ಒಂದು ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅಣ್ಣ ಥ್ಯಾಂಕ್ ಯು, ನಿಮ್ಮ ಆಪರ್ಚುನಿಟಿಗೆ ನಾನು ಯಾವತ್ತೂ ನಾನು ಖುಷಿಯಾಗಿರ್ತೀನಿ. ಕಾಮಿಡಿ ಪಾತ್ರ ಅವ್ರದ್ದೇ ಟ್ವಿಸ್ಟು. ಅದು ಇನ್ನೊಂದೇನು ಅಂತ ಹೇಳಿದ್ರೆ, ಟು ಬಿ ಫ್ರ್ಯಾಂಕ್ ಏನಂದರೆ, ಬೇರೆ ಎಲ್ಲವನ್ನೂ ಹೇಳಿದೆ, ಇವರೊಬ್ಬರದ್ದು ಯಾಕೆ ಹೇಳೋಂಗಿಲ್ಲ ಅಂದರೆ, ಈತ ಮಾಡೋ ಒಂದು ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ರಾವ್ ಕೊಡೋಂಥ ಲಿಂಕು ಏನೋ ಜಿಯೋಗ್ರಫಿಕಲಿ ಏನೇನೋ ಚೇಂಜ್ ಆಗುತ್ತೆ. ಅದಕ್ಕೆ ಅದೊಂದು ವಿಚಾರ ಹೇಳೋಂಗಿಲ್ಲ, ಎಲ್ಲನೂ ಹೇಳ್ಬೋದು. ಎಪ್ಪ ಕೊಡೋಂಥ ಟ್ವಿಸ್ಟಿಗೆ ಇವರು ಓಂ ಪ್ರಕಾಶ್ ರಾವ್ ಮಾಡೋ ಕೆಲಸಕ್ಕೆ ಹಂಗೆಲ್ಲ ಆಗೋಯ್ತೆ. ಸೊ ಇದು ಒಂದು ವಿಶೇಷವಾದ ಪ್ರಯತ್ನ. ಎಲ್ಲ ಸ್ನೇಹಿತರು ಜೊತೆಗೂಡಿ ಒಂದಷ್ಟು ಮಾಡಿದ್ದಾರೆ. ನನ್ನ ಸ್ನೇಹಿತರೆಲ್ಲ ಸೇರಿ ಒಂದು ಮಾಡೋಣ ಅಂತ ಒಂದು ತಿಳ್ಕೊಳ್ಳಿ, ನಾನೆಲ್ಲ ಬಂಧುಗಳು ಕೇಳ್ಕೊಳ್ಳೋವಂಥದ್ದು. ಈಗಿನ ಕಾಲದಲ್ಲಿ ಪ್ರೊಡಕ್ಷನ್ ತುಂಬ ರಿಸ್ಕು. ನನ್ನ ಸ್ನೇಹಿತರೆಲ್ಲ ಜೊತೆ ನಿಂತ್ಕೊಂಡು ಇಲ್ಲ ಪ್ರಥಮ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮದವ್ರು ಸಪೋರ್ಟ್ ಕೊಡಿ. ನಾನು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿತಾ ಇಲ್ಲ, ನಾನೇ ಅಖಾಡದಲ್ಲಿ ಇಳಿದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ನನಗೆ ಸಿನಿಮಾ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ, ಕಳಕಳಿ ಇದೆ, ಆಸಕ್ತಿ ಇದೆ. ದಯವಿಟ್ಟು ಸಿನಿಮಾ ಗೆಲ್ಲಿಸ್ಬೇಕು ಅಂತ ಇದೆ. ನೋಡಿ, ಈ ಸಿನಿಮಾಗೆ 5 ಆ್ಯಕ್ಷನ್ ಬೇಕಿತ್ತು. ನಿಧಾನ ಒಂದೇ ಒಂದು ಮಾತು ಹೇಳ್ತೀನಿ, ಈ ಸಿನಿಮಾಗೆ 5 ಆ್ಯಕ್ಷನ್ ಇದೆ. ಈ ಸಿನಿಮಾದಲ್ಲಿ ನಾನು ಯಾವತ್ತೂ ಆ್ಯಕ್ಷನ್ ಇಷ್ಟು ನಿರೀಕ್ಷೆ ಮಾಡಲ್ಲ. ನೀವು ಅಲ್ಲೇ ಯೋಚನೆ ಮಾಡಿ, ಸಿನಿಮಾಗೆ ಏನು ಕೊಡಬೇಕು ಅದನ್ನು ಬಹಳ ಡೆಡಿಕೇಶನ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಪೇಟ್ರಿಯಾಟಿಸಮ್ ಬಗ್ಗೆ ಸಿನಿಮಾ ಇದು. ಸೊ ಇಂಥ ಒಂದು ಚಾಲೆಂಜಸ್ ನಾನು ತೊಗೊಂಡಾಗ ನಾನು ನಿಮ್ಮಿಂದ ಅದೇ ಪ್ರಮಾಣದ ನಿರೀಕ್ಷೆ ಮಾಡ್ತೀನಿ. ನಾನು ಮಾಧ್ಯಮದವ್ರಿಗೆ ಒಂದು ಮಾತು ಕೇಳ್ಕೊಳ್ತೀನಿ, ದಯವಿಟ್ಟು ಇದೊಂದು ಮಾತ್ರ ಗಮನಿಸಿ. ನೀವೆಲ್ಲ ಕಲಾವಿದರು ಬೆಳೆಸಿದ್ದೀರಾ, ಸ್ಪಷ್ಟವಾಗಿ ಹೇಳ್ತೀನಿ, ಇದೊಂದು ಮಾತ್ರ ಗಮನಿಸಿ. ಬೇಕಾದ್ರೆ ಇಷ್ಟೆಲ್ಲದಕ್ಕಿಂತ ಒಂದು ಮಾತು ಹೇಳ್ತೀನಿ, ನಾನು ಮಾಧ್ಯಮಕ್ಕೆ ಒಂದು ಮಾತು ಹೇಳ್ತೀನಿ, ಬಹಳ ಗಮನಿಸಿ. ನೀವು ಎಲ್ಲ ಕಲಾವಿದರು ಬೆಳೆಸಿದ್ದೀರಾ, ಯಾರು ಹೊಸಬ್ರು ಬಂದಿದ್ದಾರೋ ಅವ್ರು ಸ್ಟಾರ್ ಆಗೋ ತನಕ ಎಲ್ಲರೂ ಬೆಳೆಸಿದ್ದೀರಾ, ಸಂತೋಷ. ನೀವು ಕಲಾವಿದರನ್ನ ಬೆಳೆಸಿ, ನಿಮಗೆ ಕೈಗೆ ಸಿಗದಿರೋಷ್ಟು ಬೆಳೆಸ್ಬೇಕು. ನಾನು ಅಷ್ಟೇ ಹೇಳ್ತೀನಿ. ನೀವು ಕಲಾವಿದರನ್ನ ಬೆಳೆಸಿ, ಕೈಗೆ ಸಿಗದಿರೋ ಅಷ್ಟು ಅವ್ರ ನೆಲದಿಂದ 6 ಅಡಿ 3 ಅಡಿ ಕಾಲು ಮೇಲೆ ಹೋಗೋಷ್ಟು ಬೆಳೆಸ್ಬೇಡಿ. ಹೇಳ್ತೀನಿ. ಅದೇ ಒಂದು ಅದ್ಭುತವಾದಂಥ ಒಂದು ಪಾತ್ರ ಕೊಟ್ಟಿದ್ದಾರೆ ಪ್ರಥಮನ. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾಳೆಯಿಂದನೇ ಶೂಟಿಂಗ್ ಕಮೆಂಟ್ಸ್ ಆಗುತ್ತೆ. ಖಂಡಿತವಾಗ್ಲೂ 100% ಎಫರ್ಟ್ ಹಾಕಿ ಒಂದು ಸಿನಿಮಾನ ಚೆನ್ನಾಗಿ ಮುಗಿಸ್ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ಇದ್ರ ಮಧ್ಯದಲ್ಲಿ ಗಿಲಿ ಶೂಟಿಂಗ್ ಇರ್ತದೆ, ಅದಕ್ಕೂ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೆಂಗೆ ಮತ್ತೆ ಹಂಗೆ ಇನ್ನು ಸಹಕಾರ ಮಾಡ್ತೀನಿ ಅಂತ ಹೇಳೋರೆ. ಹೊಡೆಯೋದು ನೋಡೋದು ಬಿಸ್ಪಡ್ಕೊಳಕಾಯ್ತಾ? ಯಾರು ನೀನು ಹೆಂಡ್ತಿ ನಿಂಗೆ ಹೊಡೆಯೋದು ನೋಡೋಕ್ಕೆ ಕಾಯ್ತಾ ಇರೋದು ನಾನು. ನಾನು ಅಯ್ಯೋ ಶೂಟಿಂಗ್ ನಿಂತೋಯ್ತದೆ ಕಣ, ಸೆಟ್ ಎಲ್ಲ ಹೊಡೆದಾಡ್ಕೊಬಿಡ್ತಾರೆ. ಬೇಡ, ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಹೊಡೆದಾಡ್ಕೊಬಿಡ್ತಾರೆ ಇವರು. ಹಾಗೇನಿಲ್ಲ, ಅವರು ಒಳ್ಳೆ ಆಕ್ಟ್ರೆ. ಒಂದು ಅವಕಾಶ ಕೇಳ್ತೀನಿ, ಯಾಕೆಂದ್ರೆ 2 ಪೇಮೆಂಟ್ ಬಂದ್ಬಿಡ್ಲಿ ಅಂತ. ಒಂದು ಸಣ್ಣ ಅವಕಾಶ ಕೇಳ್ತೀನಿ, ಇರಲಿ, ಹೊಡೆಸ್ಕೊಂಡ್ರು ಪೇಮೆಂಟ್ ಬಿಡಲ್ಲ ಅಣ್ಣ, ಅದಕ್ಕೆ. ಆಮೇಲೆ ಇದೊಂದು ನಂದು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಮೇಲೆ KTM ಮತ್ತು 3ನೇ ಕೃಷ್ಣಪ್ಪ 2 ಸಿನಿಮಾ ರಿಲೀಸ್ ಆಯಿತು. ತುಂಬ ಅದ್ಭುತವಾಗಿ ಮೂಡ್ ಬಂತು. ಅದಾದಮೇಲೆ ಈ ಸಿನಿಮಾ ಒಂದು ಫಸ್ಟ್ ನೈಟ್ ದೆವ್ವ ಒಂದು ಅದನ್ನು ಇನ್ನೇನು ರಿಲೀಸಿಗೆ ರೆಡಿ ಇದೆ. ಅದಾದಮೇಲೆ ಈಗ ಕೊಕೇನ್ ಅನ್ನೋ ಒಂದು ಸಿನಿಮಾ ಬರ್ತೈತೆ, ಅದರಲ್ಲೂ ಒಂದು ಅದ್ಭುತವಾದ ಪಾತ್ರ ಇದೆ. ದಯವಿಟ್ಟು ನಾನು ಕರ್ನಾಟಕದ ಜನತೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರಷ್ಟೇ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬರೀ ಕೆಟ್ಟ ನ್ಯೂಸ್ಗಳ ಮಧ್ಯೆ ಒಂದು ಒಳ್ಳೆ ನ್ಯೂಸ್ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಬನ್ನಿ ಗೋಕುಲಣ್ಣ, ಅಷ್ಟೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಕುಲ್ ಅಂತ. ನೋ ಕುಕೇನ್ ಅನ್ನೋ ಸಿನಿಮಾಲಿ ನೆಗೆಟಿವ್ ಶೇಡಲ್ಲಿ ಒಂದು ಪಾತ್ರ ಮಾಡ್ತಾಯಿದ್ದೀನಿ. ಇದರಲ್ಲಿ ನನಗೆ ನಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಕೌರವ ವೆಂಕಟೇಶ್ ಅವ್ರಿಗೂ ಮತ್ತು ಪ್ರಥಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಪ್ರಥಮ್ ಅವರು ತುಂಬಾ ಸಾಹಸ ಪಟ್ಟು ನನ್ನ ನಂಬರ್ನ ಹುಡುಕಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದು ನನಗೆ ಸ್ಟೋರಿ ಹೇಳಿ ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ಒಪ್ಪಿಸಿದ್ದಾರೆ. ಸಂತೋಷ್ ಅವರು ಹೇಳ್ದಂಗೆ ನನಗೂ ಗೊತ್ತಿಲ್ಲ, ಯಾಕಂದರೆ ನನಗೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ ಎಲೆಕ್ಷನ್ ಮುಂಚೆನೇ ಡಿಸ್ಕಷನ್ ಆಗಿತ್ತು. ಸೊ ಏನು ಫೋನ್ ಬರಲಿಲ್ಲ, ನಾನು ಸೆಕೆಂಡ್ ಫೇಸ್ ಒಟ್ಟು ಏನು ಫೋನ್ ಬರಲಿಲ್ಲ, ನಾನು ಸುಮ್ಮನೆ ಅದೇ ಓಕೆ ಮಾಡ್ತಾರೇನೋ ಅಂದ್ಕೊಂಡು ನಾನು ಫಾಲೋಅಪ್ ಮಾಡಲಿಲ್ಲ. ಬಟ್ ಹೇಳ್ದಾಗೇ ಒಂದು ವಾರ ಇದ್ದಂಗೆ ನನಗೆ ಫೋನ್ ಮಾಡಿ ಇಲ್ಲ ಕನ್ಫರ್ಮು ಈ ಥರ ಮುಹೂರ್ತ ಇರುತ್ತೆ ಬನ್ನಿ ಅಂತ ಹೇಳಿ ಇವರು ಹೇಳಿದ್ರು, ಸೌರವ್ ಸರ್ ಹೇಳಿದ್ರು. ಸೊ ನೆಗೆಟಿವ್ ಶೇಡಲ್ಲಿ ಮಾಡ್ತಾಯಿದ್ದೀನಿ. ಇವ್ರ ನಂಬಿಕೆಗೆ ನಾನು ನನ್ನ ಕಡೆಯಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ.
ಎರಡು ಪಾತ್ರ ಮಾಡ್ತಿದ್ದೀರಾ? ಎರಡು ಇಲ್ಲ ಸರ್, ಬರೀ ನಟನೆ ಅಷ್ಟೇ, ಬರೀ ಆ್ಯಕ್ಟಿಂಗ್ ಅಷ್ಟೇ. ಇಲ್ಲ, ಇದು ಬೇರೆ ರೇಂಜ್ಗೆ ಇದೆ ಇವ್ರ ಪಾತ್ರ. ಸೀರಿಯಸ್ಲಿ ಫಸ್ಟ್ ಆಫ್ ಆಲ್ ನಂದು ಕಡಿಮೆ ಇದೆ, ಇವ್ರು ಜಾಸ್ತಿ ಇದೆ. ಇವರು ಓಂ ಸರು ಮತ್ತು ಶಶಿಕುಮಾರ್ ಸರೇ ಇದರಲ್ಲಿ ಮೇಯ್ನು ಹೀರೋಯಿನ್ನು, ಈ 4 ಜನ. ನನ್ನ ಕಥೆನ ಹಂಗೆ ಮಾಡಿದ್ದೀನಿ, ಯಾಕೆಂದರೆ ಇದರಲ್ಲಿ ಕಥೆ ಏನು ಕೇಳ್ತಾ ಪ್ರೊವೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ದಯವಿಟ್ಟು ನಮ್ಮನ್ನು ಕೈ ಹಿಡ್ರಿ.